ಅಂಜೂರಿ ಬನದಾಗ ನಾ ಹ್ಯಾಂಗ ಇರಲೇ. ಈ ಕಾರ್ಯಕ್ರಮನ ಪ್ರಾಯೋಜನೆ ಮಾಡ್ತಾ ಇರೋದು ಜನಮನ ಅಂಗಡಿ. ಎಳ್ಳು ಬೆಲ್ಲ ಎಲ್ಲ ಕೊಡಕ್ಕೆ ಅದನ್ನ ಇಟ್ಕೊಂಡು ಹೋಗೋದೇ ಸಂಭ್ರಮ. ಓ, ಮಾಡಿದಿರೋದೆಲ್ಲ ಅಂದ್ರೆ ಚಿಕ್ಕವರಿದ್ದಾಗ ದುಡ್ಡು ಮಾಡ್ಕೊಳ್ಳಿ, ನಿಮ್ ದುಡ್ಡಲ್ಲೇ ನಾಟಕ ಮಾಡ್ಕೊಳ್ಳಿ, ನಾಟಕ ಮಾಡಿ ನಿಮ್ಗೆ ಅನ್ಸಿದ್ದನ್ನ ಮಾಡಿ. ಇನ್ನೊಂದು ವರ್ಷ ಬದುಕೋದಿಕ್ಕೆ ಚೈತನ್ಯ ಕೊಡುತ್ತೆ. ಕಾರಣ ತುಂಬಾ ಫೇಕ್ ಅಂತ ನನಗೆ ಅನ್ಸುತ್ತೆ. ನನಗೆ ಎಲ್ಲಿ ಆನೆಸ್ಟಿ ಅನ್ನೋದಿರುತ್ತೆ ಅಲ್ಲಿ ನಾನು ವರ್ಕ್ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ಹಂಗಾಗಿ ನಾನು ಇತ್ತೀಚೆಗೆ ಯಾರು ನಾಟಕ ಮಾಡ್ತೀವಿ ಬನ್ನಿ ಅಂದ್ರೆ ಮಾಡಲ್ಲ. ಸೀರಿಯಲ್, ಸಿನಿಮಾ, ರಂಗಭೂಮಿ ಅಂತ ಹೇಳಿದಾಗ ನಿಮ್ಮ ಆಯ್ಕೆ, ಮೊದಲ ಆಯ್ಕೆ ಯಾವ ಚೂಸ್ ಮಾಡ್ತೀರಾ? ಈಗ 10 ವರ್ಷದ ಕೆಳಗಡೆ ಈ ಪ್ರಶ್ನೆ ಕೇಳಿದ್ರೆ ರಂಗಭೂಮಿ ಅಂತಿದೆ. ಆದ್ರೆ ಈಗ ಕೇಳ್ತಾ ಇರೋದ್ರಿಂದ ಮೊದ್ಲು ದುಡ್ಡು ತುಂಬಾ ಫೀಲ್ ಆಯ್ತು. ಬಟ್ ಗಟ್ಟಿ ಮನ್ಸ್ ಮಾಡ್ಕೊಂಡು ಯಾವ್ದು ಪರ್ಮನೆಂಟ್ ಅಲ್ಲ ಲೈಫ್ ಅಲ್ಲಿ. ನಾವೇ ಪರ್ಮನೆಂಟ್ ಅಲ್ಲ, ಇನ್ನ ಮನೆ ಪರ್ಮನೆಂಟ್. ಯಾಕೆಂತಂದ್ರೆ ನಾವು ಕಂಫರ್ಟ್ ಆಗಿ ಇರ್ಲಿಲ್ಲ ಅಂದ್ರೆ ಅಲ್ಲಿ ಕೆಲಸ ಮಾಡಕ್ಕೆ ಆಗಲ್ಲ. ಕಂಫರ್ಟಬಿಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವ್ ಹೆಂಗ್ ಒಪ್ಕೊಂತೀರಾ? ಬಜೆಟ್ ಇದೆ ಅಂತ ಒಪ್ಕೊಂತೀರಾ? ಕತೆ ಚೆನ್ನಾಗಿದೆ ಅಥವಾ ನನ್ನ ಪಾತ್ರ ಚೆನ್ನಾಗಿದೆ ಅಂತ? ಕೆಲವೊಂದ್ಸರಿ ಪಾತ್ರ ಚೆನ್ನಾಗಿರುತ್ತೆ, ಬಜೆಟ್ ಕಡಿಮೆ ಇರುತ್ತೆ, ಇಲ್ಲ ಅಂತ ಹೇಳಕ್ ಮನ್ಸಾಗಲ್ಲ. ಸೊ ಅವಾಗ ಒಪ್ಕೊಂಡ್ಬಿಡ್ತೀನಿ. ಕೆಲವೊಂದ್ಸರಿ ಕೆಟ್ಟ ಸಿನಿಮಾ ಇರುತ್ತೆ, ಕೆಟ್ಟ ಇದಿರುತ್ತೆ, ಅವ್ರು ಹೇಳ್ತಾರೆ ನಿಮ್ದೇ ಇದು ಅದೇ ಇದು ಅಂತ. ದುಡ್ಡು ಜಾಸ್ತಿ ಕೇಳ್ತೀನಿ. ಏನಕ್ಕೆ ಅಂದ್ರೆ ಹೋದ್ರೆ ಹೋಯ್ತು, ಬಂದ್ರೆ ಬಂತು. ಅದೇನೋ ಅವ್ರಿಗೆ ದೊಡ್ಡ ಗ್ಯಾಪ್ ಇದೆ ನಮಗೂ ಅವ್ರಿಗೆ. ಈಗ ಈ ಜನರೇಷನ್ ಏನಂತಾರೆ ಜೆನ್ಜಿ ಏನೋ ಅಂತಾರೆ, ನಮ್ಗೆ ಅವೆಲ್ಲ ಗೊತ್ತಿರ್ಲಿಲ್ಲ. ಬಿಹು ಅಂತ ಕರೀತಾರೆ ಅಸ್ಸಾಮಲ್ಲೆಲ್ಲ. ಅವ್ರುನು ಇದೇ ತರ ಎಳ್ಳು ಬೆಲ್ಲನೇ ಕೊಡೋದು, ಅದ್ರ ಹೆಸರು ಚೇಂಜ್. ಇದು ದೇಶನೇ ಸಂಭ್ರಮಿಸುವಂತಹ ಹಬ್ಬ. ಎಲ್ಲಾ ರೈತ ಬಾಂಧವರಿಗೆ, ಯಾಕೆಂದ್ರೆ ನೀವು ಕಷ್ಟಪಟ್ಟು ಬೆಳೆದಿರ್ತೀರಾ, ತಿಂತೀವಿ, ನಾವಿವತ್ತು ಬದುಕಿದೀವಿ ಅಂತಂದ್ರೆ ಅದು ರೈತರಿಂದಾನೆ ಅಂತ ಹೇಳ್ಬೇಕು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನಿಮ್ಮೆಲ್ಲರಿಗೂ ಅಕ್ಷತಾ ಕಿಚನ್ ವತಿಯಿಂದ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓ ನಮಸ್ಕಾರ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಅಕ್ಷತಾ ಕಿಚನ್ಗೆ ನಿಜ ಕಿಚನ್ಗೆ ಸ್ವಾಗತ ಮಾಡ್ತಾ ಇರೋದು. ಬ್ಯೂಟಿ ಪಾರ್ಲರ್ಗಲ್ಲ ಅಥವಾ ನಮ್ದು ಮೇಕಪ್ ರೂಮ್ಗಲ್ಲ, ನಿಜ ಬ್ಯೂಟಿ. ನೇಲ್ ಪಾಲಿಶ್ ಹಾಕಂತಿದ್ದೀನಿ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವೆಲ್ಲ ನಮ್ಮ ಅಡುಗೆ ಮನೇಲಿ ನಡೀತಾ ಇರುತ್ತೆ. ತುಂಬಾ ಫಾರ್ಮಲ್ ಆಗೆಲ್ಲ ಇರಕ್ಕಾಗಲ್ಲ, ಯಾಕೆಂದ್ರೆ ಕೆಲಸ ಇರುತ್ತೆ. ನೀವು ಹಂಗ್ ಮಾಡ್ತೀರಾ, ಒಪ್ಕೊಳ್ಳಿ. ಒಪ್ಕೊಂಡವ್ರು ಎಲ್ಲರಿಗೂ ಅಕ್ಷತಾ ಕಿಚನ್ಗೆ ಸ್ವಾಗತ. ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾನು ಅತಿಥಿಯೊಬ್ರನ್ನ ಇಂಥವ್ರನ್ನೇ ಕರಿಬೇಕು ಅಂತ ಯೋಚನೆ ಮಾಡಿ ಕರೆದಿದ್ದೀನಿ. ಅದಕ್ಕಾಗಿ ಅವ್ರು ತಾನೇ ಬಂದಿರೋದು ಅಂತ ನೇಲ್ ಪಾಲಿಶ್ ಹಾಕಂತಿದ್ದೀನಿ. ಯಾಕೆಂದ್ರೆ ಅವರು ಅವ್ರಿಗೆ ಅಡ್ಗೆ ಮನೆ ಅಂದ್ರೆ ಕೆಲಸದವ್ರು ನೋಡ್ಕೊಂತಾರೆ ಅನ್ನೋ ತಲೆಲೇ ಇರಲ್ಲ. ನನ್ನ ಅಡ್ಗೆ ಮನೆ ಇದು, ನಂದು ಅಡ್ಗೆ ಮನೆ ಇದು, ನನ್ನ ಪ್ರೀತಿ ಅಡ್ಗೆ ಮನೇಲಿ ಎಕ್ಸರ್ಸೈಸ್ ಮಾಡ್ತಾರೆ, ವಾಯ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗೆ ಹೆಚ್ಚು ಕಮ್ಮಿ ಏನಾದ್ರು ನೇಲ್ ಪಾಲಿಶ್ ಹಾಕಂತಾರೆ. ಏನಾದ್ರು ಸ್ವಲ್ಪ ಇದ್ರೆ ನಾನೇ ಹೇಳ್ಬಿಟ್ರೆ ಹೇಗೆ? ಅವ್ರನ್ನ ಕರಿತೀನಿ. ಗೊತ್ತಾಗಿಲ್ವಾ? ಇನ್ನೊಂಚೂರು ಹಿಂಟ್ ಕೊಡ್ಲಾ? ಏನಂತ ಕರಿಬೇಕು ಅವ್ರನ್ನ? ಎಳ್ಳು, ಬೆಲ್ಲ, ಕೊಬ್ಬರಿ, ಏನಂತ ಕರಿಬೇಕು ಅವ್ರನ್ನ? ನಗಿಸ್ಬೇಕಾ? ಅಂತ ಬಿದ್ದು ನಗಿಸ್ತಾರೆ. ಅಳಿಸ್ಬೇಕಾ? ಅಷ್ಟೇ ಅಳಿಸ್ತಾರೆ. ಇಷ್ಟರಲ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಅಳಿಸೋದು, ನಗ್ಸೋದು, ಮತ್ತೆ ನಿಮ್ಮನ್ನ ರಂಜಿಸೋದು, ಇವೆಲ್ಲವೂ ಕೂಡ ಕರಗತ ಮಾಡ್ಕೊಂಡಿರೋದು. ಅದು ಅಭಿನಯದಲ್ಲಿ ಕರಗತ ಮಾಡ್ಕೊಂಡಿರುವಂತಹ ನಟಿ ಭವಾನಿ ಪ್ರಕಾಶ್. ಕಾಂತಮ್ಮ. ಇವಾಗ ಸದ್ಯಕ್ಕೆ ನಿಮ್ಗೆ ಕಾಂತಮ್ಮ ಅಂತ ಅಷ್ಟೇ ಫೇಮಸ್ ಆಗಿರೋದು ಅಂತ ಅನ್ಸುತ್ತಲ್ಲ, ಆದ್ರೆ ಕಾಂತಮ್ಮಕ್ಕೂ ಹಿಂದೆ ಹೇಗಿದ್ರು, ಕಾಂತಮ್ಮದ ನಂತರ ಪ್ರಾಜೆಕ್ಟ್ ಹೇಗಿದೆ ಅನ್ನೋದನ್ನ ನಾನ್ ಮಾತಾಡ್ಬೇಕು ಅಂತಾನೆ ಆ ರಂಗಕರ್ಮಿ. ಹೌದು, ಅವರು ಮೂಲ ರಂಗಕರ್ಮಿ. ಹೌದು, ಅವರು ಮೂಲ ಹಾಡುಗಾರ್ತಿ. ಎವರ್ ಗ್ರೀನ್ ಅಂದ್ರೆ ಇನ್ನೂ ಒಂದು 10 ವರ್ಷ ಆದ್ರೂ ಹಂಗೆ ಇರ್ತಾರೆ, 10 ವರ್ಷದ ಹಿಂದೆನೂ ಹಂಗೆ ಇದ್ರು ಅಂತ ಎವರ್ ಗ್ರೀನ್ ಬ್ಯೂಟಿ ಅಂಡ್ ಟ್ಯಾಲೆಂಟೆಡ್ ನಾನು ಕರಿತಾ ಇದ್ದೀನಿ. ವೆಲ್ಕಮ್ ಮಾಡ್ತಿದ್ದೀನಿ ಕಾಂತಮ್ಮ, ನಮ್ಮೆಲ್ಲರ ಪ್ರೀತಿಯ ಭವಾನಿ ಅಕ್ಕ. ವೆಲ್ಕಮ್ ಟು ಅಕ್ಷತಾ ಕಿಚನ್. ನೀವ್ ಕಾಫಿ ಕುಡಿತಾನೆ ಬಂದ್ಬಿಟ್ರಾ? ಏನ್ ಮಾಡ್ಲಿ, ನಾನು ನೀವ್ ಇಂಟ್ರೊಡಕ್ಷನ್ ಮಾಡ್ತಾ ನೇಲ್ ಪಾಲಿಶ್ ಹಾಕಬಿಟ್ಟೆ. ವೆರಿ ಗುಡ್. ಹಂಗೆ ಆಗ್ಬೇಕು ಕೆಲ್ಸಗಳೆಲ್ಲ, ಆಗ್ಬೇಕು. ನೀವ್ ಹಂಗೆ ಮಾಡ್ತೀರಾ ತಾನೆ? ತಾಯಣ ಹಂಗೆ ಮಾಡ್ತೀನಿ. ನೋಡಿದ್ರ, ಅದಕ್ಕೆ ನನಗ್ ಯಾವ ಮುಜುಗರನು ಇಲ್ಲ, ಮುಲಾಜು ಇಲ್ಲ. ಇನ್ನಂತೂ ನನಗ್ ಮಾತಾಡಕ್ಕೆ ಹಾಯ್ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಅನ್ನೋ ಅವಶ್ಯಕತೆನೇ ಇಲ್ಲ. ಅಕ್ಕ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿನ್ಗೂ ಅಷ್ಟೇ. ನಿಮ್ಗೆ ಮೊದಲೇ ಕೊಟ್ಬಿಡ್ತೀನಿ.
ಫಾರ್ಮರ್ಸ್ ಕಾಂಟ್ರಿಬ್ಯೂಷನ್ ಅಲ್ಲಿ ಹ್ಮ್ ತತ್ವ ನ್ಯಾಚುರಲ್ಸ್ ಅವರು ಆರ್ಗ್ಯಾನಿಕ್ ಆಗಿ ಎಳ್ಳು ಬೆಲ್ಲ ಮಾಡಿದ್ದಾರೆ. ಹ್ಮ್. ಇವತ್ತಿನ ಅತಿಥಿ ಕೊಟ್ಬಿಡಿ, ವಿಶೇಷವಾದ ಅತಿಥಿ ಅಂತೂ ಕರೆದೇ ಕರಿತೀರಾ ನೀವು. ದಯವಿಟ್ಟು ಎಳ್ಳು ಬೆಲ್ಲ ಕೊಡಿ ಅಂತ ಹೇಳಿದ್ದಾರೆ. ನಿಮ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದ್ಲಿಗೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೊಳ್ಳೆ ಮಾತಾಡೋಣ ಅನ್ನೋದೊಂದು ಪದ್ಧತಿ ಇದೆ. ಸೊ ಹಾಗಾಗಿ ಇವತ್ತು ಎಳ್ಳು ಬೆಲ್ಲ ನಾನ್ ತಗೊಂಡಿದ್ದೀನಿ, ಇಬ್ರು ಒಳ್ಳೊಳ್ಳೆ ಮಾತಾಡೋಣ. ಹೌದು ಕಣೆ. ನಾನಂತದೆಲ್ಲ ಏನ್ ಕೇಳಲ್ಲ ಅನ್ಕೋಬೇಡಿ, ಕೇಳ್ತೀನಿ. ಥ್ಯಾಂಕ್ ಯು. ಓಕೆ, ಇಬ್ರು ಒಳ್ಳೊಳ್ಳೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಶುರು ಮಾಡೋಣ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡು. ಎಸ್ ಗಿಯಾ, ಈ ಪ್ಲಾಸ್ಟಿಕ್ ನ ಎಲ್ಲ ಹಾಕ್ತೀಯಾ? ಗುಡ್. ನೋಡಿ, ಒಳ್ಳೆ ಬುದ್ಧಿ ಕಲ್ತಿರ. ಒಳ್ಳೆ ಬುದ್ಧಿ. ಬರೀ ಮಾತಾಡೋದಲ್ಲ, ಒಳ್ಳೆ ಬುದ್ಧಿನೂ ಕಲಿಸ್ಬೇಕಲ್ವಾ ಅಕ್ಕ? ಕಲಿಸ್ಬೇಕು. ಸಂಕ್ರಾಂತಿ ಅಂದ್ರೇನೆ ಹೆಣ್ಮಕ್ಳ ಹಬ್ಬ ಅಲ್ವಾ? ಹೌದು. ಮಕ್ಕಳೆಲ್ಲ ನಾವು ಚಿಕ್ಕವರಿದ್ದಾಗ ನಂಗೆ ಇವ್ಳು ನೋಡಿದ ತಕ್ಷಣ ನನ್ನ ಬಾಲ್ಯ ನೆನಪಾಗುತ್ತೆ. ಅಂದ್ರೆ ಎಳ್ಳು ಬೆಲ್ಲ ಎಲ್ಲ ಕೊಡಕ್ಕೆ ಅದನ್ನ ಇಟ್ಕೊಂಡು ಹೋಗೋದೇ ಸಂಭ್ರಮ. ಓ, ಮಾಡಿದಿರೋದೆಲ್ಲ ಅಂದ್ರೆ ಚಿಕ್ಕವರಿದ್ದಾಗ ಅಂದ್ರೆ ಎಲ್ಲ ಒಟ್ಟಿಗೆ ಇದ್ವಲ್ಲ. ಅಂದ್ರೆ ಇನ್ನು ಯಾರ್ದು ಮದ್ವೆ ಆಗಿರ್ಲಿಲ್ಲ ಆತರ. ಸೊ ಅವಾಗ ಎಲ್ಲರಿಗೂ ನಮ್ಮಮ್ಮ ಬಟ್ಟೆ ಹೊಲ್ದ್ಬಿಡೋರು, ಲಂಗ ಬ್ಲೌಸ್ ಗಳು ಹಾಕೊಂಡು. ನಾನಂತೂ ಯಾವತ್ತೂ ಕೂದ್ಲು ಬಿಟ್ಟಿಲ್ಲ. ಇಷ್ಟೇ, ಇತ್ತೀಚೆಗೆ ಒಂಚೂರು ಉದ್ದ ಇತ್ತು, ಬಟ್ ನನ್ ಮೇಂಟೈನ್ ಮಾಡಕ್ ಆಗಲ್ಲ. ಇಷ್ಟೇ ಕೂದ್ಲಲ್ಲೇ ಜುಟ್ಟು ಹಾಕೊಂಡು ಎಲ್ಲರಿಗೂ ಹೋಗ್ಬಿಟ್ಟು, ಅಂದ್ರೆ ಅವಾಗ ಬಾಕ್ಸು ಈ ಪ್ಯಾಕೆಟ್ ಅಲ್ಲೆಲ್ಲ ಮಾಡ್ತಾರಲ್ಲ ಇವಾಗ, ಆ ತರ ಇರ್ಲಿಲ್ಲ. ಒಂದ್ ತಟ್ಟೆಯಲ್ಲಿ ಎಳ್ಳು ಬೆಲ್ಲ ಅಂದ್ರೆ ಇದೆಲ್ಲ ಮಿಕ್ಸು, ಆಮೇಲೆ ಕಬ್ಬು, ಈ ತರ ಕೊಟ್ಟು ಬರ್ತಿದ್ವಿ. ಅದೊಂದು ಖುಷಿ. ಅರ್ಶನ ಕುಂಕುಮ ಅದೆಲ್ಲ ಅವ್ರು ನಿಮ್ ಕಾಸು ಕೊಡ್ತಿದ್ರ, ದುಡ್ಡು ಕೊಡ್ತಿದ್ರ? ಇಲ್ಲ, ಅದೆಲ್ಲ ನೆನ್ಪಿಲ್ಲ ನಂಗೆ. ಕೊಡ್ತಿದ್ರು. ಆದ್ಮೇಲೆ ಎಲ್ಲ ಮೋಸ್ಟ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಅಮ್ಮಂಗೇನ್ ಸುಳ್ಳು ಹೇಳ್ತಿದ್ರ ಅವಾಗೆಲ್ಲ ಬಚ್ಚಿಟ್ಕೊಂಡು. ಇಲ್ಲ ನಮ್ಮಪ್ಪ ಕೊಡೋದು ಕಾಸು ಯಾವ್ದಕ್ಕೂ, ಅವಾಗ ಬಚ್ಚಿಟ್ಕೊಳ್ತಿದ್ದೆ. ಎಳ್ಳು ಬೆಲ್ಲ ಕೊಡಕ್ ಹೋದಾಗ ಕಾಸು ಕೊಡ್ತಾರೆ. ಹೌದಾ? ನನಗೆ ಕೊಟ್ಟಿಲ್ವಲ್ಲ. ನೋಡಿ, ಕೇಳಿ, ಎಲ್ಲ ವಾಪಸ್ ಹೋಗ್ಬಿಟ್ಟು ಎಲ್ಲ ಕೊಡ್ಬೇಕು, ಬಡ್ಡಿ ಸಮೇತ ಕೊಡ್ಬೇಕು. ಅಕ್ಕ, ನಾವು ಹಿಂಗೆ ಆರಾಮಾಗಿ ಮಾತಾಡೋಣ, ಕತೆ ಆಡೋಣ. ಈ ಎಳ್ಳು ಬೆಲ್ಲ ಕೊಡಕ್ಕೂ ಮೊದ್ಲು ಇಲ್ಲಿ ನಾನು ಇಟ್ಟಿದ್ದೀನಿ. ನೀವ್ ಇದನ್ನ ಎಷ್ಟು ಪ್ರಮಾಣದಲ್ಲಿ ಹೆಂಗ್ ಮಿಕ್ಸ್ ಮಾಡ್ತೀರಾ ಅಂತ ನಾನ್ ನೋಡ್ಬೇಕು. ಮಿಕ್ಸ್ ಮಾಡೋ ಟೈಮಲ್ಲಿ ನೀವು ನನಗೆ 5 ಸತ್ಯ 5 ಸುಳ್ಳ ಹೇಳ್ತಾ ಹೋಗ್ಬೇಕು. 5 ಸತ್ಯ 5 ಸುಳ್ಳು? ಅಮ್ಮ ಯಾಕೆ ಪಬ್ಲಿಕ್ ಅಲ್ಲಿ ಮರ್ಯಾದೆ ಕಳಿತೀವಿ? ಏನಾದ್ರೂ ಹೇಳಿ. 5 ಸತ್ಯ. ಮೊದ್ಲು ಸ್ವೀಟ್ ಇಂದ ಶುರು ಮಾಡ್ತೀನಿ. ನನ್ನನ್ನ ನಾನು ತುಂಬಾ ಪ್ರೀತಿಸ್ಕೋತೀನಿ. ಸತ್ಯ. ಸತ್ಯ. ಬೇರೆಯವ್ರನ್ನ ತುಂಬಾ ನಂಬ್ತೀನಿ, ಆದ್ರೆ ಅಷ್ಟೇ ಡಿಟ್ಯಾಚ್ ಆಗಿರ್ತೀನಿ. ಸತ್ಯ. ಸತ್ಯ. ಒಂದ್ಸರಿ ಸ್ನೇಹಿತರು ಅಂತ ಆದ್ರು ಅಂದ್ರೆ ಅವರ ತಪ್ಪು ಒಪ್ಪುಗಳ ಸಮೇತ ಸ್ವೀಕರಿಸ್ತೀನಿ. ಎಸ್. ನನಗೆ ಮನೆ, ನನ್ ತಾಯಿ, ನನ್ ಮಗ, ನನ್ ಗಂಡ ತುಂಬಾ ಪ್ರೀತಿ. ನಾನು ಪ್ರಾಣಿ ಪ್ರಿಯೆ. ಐ ಲವ್ ಅನಿಮಲ್ಸ್, ಸ್ಪೆಷಲಿ ಡಾಗ್ಸ್ ಮತ್ತೆ ಕ್ಯಾಟ್ಸ್. ನನ್ಗೆ ಬಹಳ ಇಷ್ಟ. ನನ್ ಮನೇಲಿದೆ. ನಾನ್ ಶೂಟಿಂಗ್ ಮುಗಿಸ್ಕೊಂಡು ಹೋದ್ರೆ ಮನೇಲಿ ಯಾರು ಕಾಯ್ತಿರ್ತಾರೋ ಇಲ್ವೋ, ನನ್ ಮಕ್ಳು ಕಾಯ್ತಾ ಇರ್ತಾರೆ. ಈಗ ಮಿಕ್ಸ್ ಮಾಡ್ತಾ ಸುಳ್ಳು ಹೇಳಿ. ಸುಳ್ಳು ಹೇಳದ? ನಂಗೆ ಆಕ್ಟಿಂಗ್ ಬರಲ್ಲ. ನಾನ್ ಸಿಂಗರ್ ಅಲ್ಲ. ಮನೇಲಿ ಏನು ಕೆಲಸ ಮಾಡಲ್ಲ, ನಾನು ಸೋಂಬೇರಿ. ಆಮೇಲೆ ಎಷ್ಟಾಯ್ತು? 3 ನಾನು ಜನಗಳ ಜೊತೆಗೆ ಮಿಂಗಲ್ ಆಗಲ್ಲ. 4 ಆಯ್ತಲ್ಲ. ಇನ್ನೊಂದು ಏನು ಹುಡುಕಿ ಹೇಳ್ಬೇಕು. ಸುಳ್ಳ ಹುಡುಕಿ ಹೇಳ್ಬೇಕು ನೋಡಿ ಇವ್ರ ವಿಷಯದಲ್ಲಿ. ನಾನ್ ಶೂಟಿಂಗ್ ಮುಗಿಸ್ಕೊಂಡ್ಮೇಲೆ ಮನೆಗೆ ಹೋಗಲ್ಲ. ನಾನೊಂದ್ ಸುಳ್ಳು ಹೇಳ, ನಿಮ್ದು ನೀವ್ ನೋಡಕ್ ಒಂಚೂರು ಚೆನ್ನಾಗಿಲ್ಲ. ಇದು ಸತ್ಯನೇ. ಇದು ಸುಳ್ಳು. ಹೌದಾ ವೀಕ್ಷಕರೇ? ನಾನು ಹೇಳಿದ್ದು ಸತ್ಯನೋ ಸುಳ್ಳು ಅಂತ ಕಮೆಂಟ್ ಮಾಡಿ. ನಾವು ಸ್ವಲ್ಪ ಯಾರು ಬ್ಯೂಟಿಫುಲ್ ಆಗಿ ಇದೀರಾ ಅಂತ ಹೇಳಿಲ್ಲ. ನಮ್ಮಮ್ಮ ಅಂತೂ, ಇವು ನಿಮ್ ಅಕ್ಕಂದ್ರೆಲ್ಲ ಎಷ್ಟ್ ಚೆನ್ನಾಗಿದ್ದಾರೆ, ನೀನ್ ಯಾಕೆ ಹಿಂಗ್ ಉಟ್ಬಿಟ್ಟೆ ನಮ್ಮಮ್ಮ. ಹೌದಾ? ಆದ್ರೆ ಇವಾಗ ಹಂಗನ್ನಲ್ಲ. ಇವ್ರದ್ದು ಒಂದ್ ವಿಶೇಷ ಏನ್ ಗೊತ್ತಾ? ಇವರ ಫ್ಯಾಮಿಲಿ, ಅಕ್ಕಂದಿರು, ಭಾವ ಎಲ್ಲರೂ ಕಲಾವಿದ್ರು. ನೀವು ನಿಮ್ ಫ್ಯಾಮಿಲಿ ಬಗ್ಗೆ ಹೇಳ್ಕೋದಾ? ಫ್ಯಾಮಿಲಿ ನನ್ ಅಂದ್ರೆ ಇಂಡಸ್ಟ್ರಿಯಲ್ಲಿ ಇರೋದು ನನ್ನ ಅಕ್ಕ, ಭಾವ ಮತ್ತೆ ನಾನು. ದೊಡ್ಡಕ್ಕ
ಅವಳಿಗೆ ಅಷ್ಟೊಂದು ಇದಿಲ್ಲ. ಇಂಡಸ್ಟ್ರಿಯಲ್ಲಿ ಇರೋದು ನನ್ನ ಮ್, ಇನ್ನೊಬ್ಬ ಅಕ್ಕ ಮತ್ತೆ ಅವ್ರ ಗಂಡ ಶೈಲಾ ಶೈಲಾ ಶೈಲಶ್ರೀ ಧರ್ಮೇಂದ್ರ ಅರಸು. ಅವ್ರ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ನನ್ನ ಇನ್ನೊಬ್ಬ ಅಕ್ಕ ಇಂಡಸ್ಟ್ರಿಗೆ ಇದಕ್ಕೆ ಯಾವ್ದಕ್ಕೂ ಸಂಬಂಧಪಟ್ಟಿಲ್ಲ. ಅವಳು ಲಿಟ್ರೇಚರ್ ಸ್ಟೂಡೆಂಟ್, ಅಂದ್ರೆ ಅವಳು ಲೆಕ್ಚರರ್ ಆಗಿದ್ಲು ಮೈಸೂರಲ್ಲಿ. ಮಂಜುನಾಥ್ ಬೆಳಕೆರೆ ನನ್ನ ಭಾವ, ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗಿ 9 ಇಯರ್ಸ್, ಮೋರ್ ದನ್ 9 ಇಯರ್ಸ್ ಆಯ್ತು. ಅವರು ಕಲಾವಿದರು ಅವ್ರು ರಂಗಾಯಣದಲ್ಲಿ. ಅವರು ಹೋದ್ಮೇಲೆ ಅವಳು ಇಲ್ಲೇ ಬಂದು ಮಗನ್ ಜೊತೆಗೆ ಸೆಟ್ಲ್ ಆಗಿದ್ದ. ಸೊ ಅದು ಬಿಟ್ರೆ ನಾನು ಕಲಾವಿದೆ, ನನ್ ಗಂಡನು ಕಲಾವಿದ, ಆದ್ರೆ ಆಕ್ಟಿಂಗ್ ಅಲ್ಲ. ಅವನು ಫಿಲ್ಮ್ ಮೇಕಿಂಗ್ ಮಾಡ್ತಾನೆ, ಪೇಂಟರ್ ಬೇಸಿಕಲಿ ಅವನು. ಡೈರೆಕ್ಟರ್ ಅವರು ತುಂಬಾ ಒಳ್ಳೊಳ್ಳೆ ಕಲಾತ್ಮಕ ಚಿತ್ರಗಳನ್ನ ಮಾಡ್ತಾರೆ. ಮತ್ತೆ ಟೀಚರ್, ಲೆಕ್ಚರರ್ ಕೂಡ ಅವರು, ಪ್ರೊಫೆಸರ್ ಆಗಿ. ಪ್ರೊಫೆಸರ್ ಅವರು. ಮಗ ಹಾ ಮಗ ಜರ್ಮನಿಗೆ ಹೋಗ್ಲೇಬೇಕು ಅಂತ ಹೊಟ್ಟೆಡ್ ಕೂತ್ಬಿಟ್ಟಿದ್ದಾನೆ. ಅವನದು ಡಿಗ್ರಿ ಮುಗೀತು ಸೈಕಾಲಜಿಯಲ್ಲಿ. ಇವಾಗ ಹಾನರ್ಸ್ ಮಾಡ್ಬೇಕು, ನಾನು ಜರ್ಮನಿಗೆ ಹೋಗ್ತೀನಿ ಅಂತ ಈಗ 6 months ಇಂದ ಜರ್ಮನಿ ಕರೀತಾ ಇದ್ದಾನೆ. ಎಷ್ಟು ಫೋಕಸ್ ಆಗಿದ್ದಾನೆ ಅಂದ್ರೆ ಅವನು ತುಂಬಾ ಫ್ಲೂಯೆಂಟ್ ಆಗಿ ಮಾತಾಡ್ತಾನೆ. ಹೌದಾ? ಈ ವರ್ಷ ಅವನು ಹೋಗ್ಬೇಕು ಅಂತ. ಇವ್ರ ಮಗ 6 ಮನ್ಸಿಂದ ಟ್ರೈ ಮಾಡ್ತಿರೋದು, 6 ವರ್ಷ ಅಲ್ಲ ಅಂದ್ರೆ ಅಷ್ಟು ದೊಡ್ಡ ಮಗ ಇದಾರೆ ಇವರು. ಹೌದು, ನನ್ ಮಗನಿಗೆ ಈಗ 22 ನಡೀತಾ ಇದೆ, 22. ಸೊ ನನಗಿಂತ ಎತ್ತರ ಇದ್ದಾನೆ. ನಿಮ್ ವಯಸ್ಸು ಎಷ್ಟು? ಬೇಡ ಅಕ್ಷತಾ. ಆಯ್ತು, ನಿಮ್ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 24 ವರ್ಷ. ನೀವ್ ಮದ್ವೆ ಆದಾಗ ನಿಮ್ಗೆ ಎಷ್ಟು ವಯಸ್ಸು? ಬೇಡ. ನಾನ್ ಮದ್ವೆ ಆದಾಗ ನನ್ಗೆ 16 ವರ್ಷ. ಹೌದಾ? ಅಕ್ಕ, ಒಂದ್ ಹಾಡು ನಮ್ಗೋಸ್ಕರ. ನೀವು ಗಂಟ್ಲೆ ಹೋಗಿದೆ ಕಣೆ. ನೀವು ಹೋಗಿರೋ ಗಂಟ್ಲಲ್ಲೂ ಏನೋ ಮ್ಯಾಜಿಕ್ ಮಾಡ್ತೀರಾ, ನಮ್ಗೆ ಗೊತ್ತು. ನೀವ್ ಒಂಥರ ಮ್ಯಾಜಿಷಿಯನ್. ಆಕ್ಚುಲಿ ನಾನ್ ಪ್ರಾಕ್ಟೀಸ್ ನಿಲ್ಸ್ಬಿಟ್ಟಿದೀನಿ ಹಾಡೋದು. ನಮ್ಮ ಅಕ್ಕನ ಮಗಳು ಒಳ್ಳೆ ಸಿಂಗರ್ಸ್, ತುಂಬಾ ಚೆನ್ನಾಗಿ ಹಾಡ್ತಾರೆ. ಶೈಲಾ ಪೂರ್ವಿ. ನಾನು ಹಾಡಲ್ಲ. ನನ್ ಮಗ ಅಂತೂ ಬರೀ ಅವು ನಾನು ಯಾವತ್ತೂ ಕೇಳೇ ಇಲ್ಲ. ಅವೇನೋ ಅಂತ ಮ್ಯೂಸಿಕ್ ಕೇಳೋದು ಅವನು. ಸೊ ಯಾವ್ದು ಹಾಡ್ಲಿ? ರಂಗಗೀತೆ. ಗಂಟ್ಲು ಅದು ಬೇಸ್ ಆಗ್ಬಿಟ್ಟಿದೆ ನಂದು ತುಂಬಾ. ಅದೇ ಅರ್ಲಿ ಮಾರ್ನಿಂಗ್ ಎದ್ಮೇಲೆ ಸ್ವಲ್ಪ ಬೇಸ್ ವಾಯ್ಸ್ ಇರುತ್ತೆ. ಬೇಸ್ ಎಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ಇರುತ್ತೆ ಬೇಸ್ ವಾಯ್ಸ್. ಗಡಸು ಧ್ವನಿ. ಅಂಜೂರಿ ಬನದಾಗ ನಾ ಹ್ಯಾಂಗ ಇರಲೆ, ನಾ ಹ್ಯಾಂಗ ಇರಲೆ, ನೀರ್ ಹ್ಯಾಂಗ ತರಲೆ, ನಗಿನ ಮಗ್ಯಾತಕ. ತುಂಬಾ ಕೆಟ್ಟದಾಗ ಆಡ್ತಿದೀನಿ ಅಕ್ಷತಾ, ಪ್ರಾಕ್ಟೀಸ್ ಇಲ್ಲ. ನನ್ನ ಗಂಡ, ಸರದಾರ ನನ್ನ ಗಂಡ, ಸರಿಗೆ ಮಾಡಿಸಿ ಕೊಟ್ಟ, ಸರದಾರಿ ಕೆಳಗ ಬರಿಗೊಳ್ಳ ಗೆಳೆತವ್ವ, ನಗಿನ ಮಗ್ಯಾತಕ. ಏನ್ ಮೀನಿಂಗ್ ಅಲ್ಲ? ಸರದಾರ ನನ್ ಗಂಡ ಸರಿಗೆ ಮಾಡಿಸ್ಕೊಟ್ಟ, ಸರಿಗೆ ಕೆಳಗಡೆ ಬರಿಗೊಳ್ಳ ಗೆಳೆತವ ಅಂದ್ರೆ ಅದು ಆ ಕಾನ್ಸೆಪ್ಟ್ ಹೆಂಗಲ್ಲ, ಮಗು ಇಲ್ಲ, ಪ್ರೆಗ್ನೆಂಟ್ ಆಗಿಲ್ಲ, ಹೌದು, ಆ ತರದ್ದು. ಸಂಖ್ಯಾ ಬಾಳ್ಯ ಅಂದ್ರೆ ಎಷ್ಟ್ ಚಂದ ಅಲ್ಲ ರಂಗಗೀತೆಗಳು, ಹಾಡೋದೇ ಒಂದ್ ಕಿಕ್. ಇವಾಗ ನಿಮ್ಗೆ ರಂಗಭೂಮಿನಲ್ಲೂ ಕೂಡ ಇದ್ದೀರಾ, ಕಲ್ತ್ ಬಂದಿದ್ದೆ ಮೂಲ ನೀವು ನೀನಾಸಂ ಅಲ್ಲಿ. ಅದಾದ್ಮೇಲೆ ಸುಮಾರು ನಾಟಕಗಳು ಮಾಡಿದೀರಾ. ಸೀರಿಯಲ್, ಸಿನಿಮಾ, ರಂಗಭೂಮಿ ಅಂತ ಹೇಳಿದಾಗ ನಿಮ್ ಆಯ್ಕೆ, ಮೊದಲ ಆಯ್ಕೆ ಯಾವ್ದು ಚೂಸ್ ಮಾಡ್ತೀರಾ? ಈಗ 10 ವರ್ಷದ ಕೆಳಗಡೆ ಈ ಪ್ರಶ್ನೆ ಕೇಳಿದ್ರೆ ರಂಗಭೂಮಿ ಅಂತಿದ್ದೆ. ಆದ್ರೆ ಈಗ ಕೇಳ್ತಾ ಇರೋದ್ರಿಂದ ಮೊದ್ಲು ದುಡ್ಡು. ಎಲ್ಲಾ ರಂಗಕರ್ಮಿಗಳಿಗೂ ನಾನು ಹೇಳೋದು, ದುಡ್ಡು ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ರಂಗಭೂಮಿ ಮಾಡಿ. ಅಂದ್ರೆ ಕಲಿಯೋ ತನಕ ಬೇಕು, ಮೆಟ್ಲು ಇರ್ಬೇಕು ಅದು ಹತ್ತೋದಿಕ್ಕೆ. ನನಗೆ ರಂಗಭೂಮಿ ತುಂಬಾ ಸಾಥ್ ಕೊಟ್ಟಿದೆ, ಇವತ್ತು ಅದೇ ಅನ್ನ ಆಗ್ತಿರೋದು ಅಂತಾನೆ ಹೇಳ್ತೀನಿ. ಆದ್ರೆ ಈ ಮಾಧ್ಯಮಗಳಿದಾವಲ್ಲ, ಇದರಿಂದ ದುಡ್ಡು ಬರುತ್ತೆ, ಸೀರಿಯಲ್ಲು, ಸಿನಿಮಾಗಳಿಂದ. ಅದು ಕೂಡ ನಟನೆನೆ, ಬಟ್ ರಂಗದ ಮೇಲೆ ಮಾಡೋ ನಟನೆ ಬೇರೆ, ಅದು ಒಂದ್ ಸ್ಟ್ರೆಚ್ ಅಲ್ಲಿ ನಡೆಯುತ್ತೆ. ಇಲ್ಲಿ ಕಟ್ಟು, ಎಮೋಷನ್ಸ್ ಬ್ರೇಕ್ ಆಗತ್ತೆ, ಅದೆಲ್ಲ ಆಗತ್ತೆ. ಬಟ್ ನಾನು ಹೇಳೋದು, ನಿಮ್ಮ ಆಯ್ಕೆ ರಂಗಭೂಮಿನೇ ಆಗಿದ್ರು ಕೂಡ ಅದನ್ನ ನೀವು
ಕಮರ್ಷಿಯಲ್ ಆಗಿ ಹೆಂಗ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ. ಹೌದು ಕಾರಣ ಏನು ಅಂದ್ರೆ ಕಲಾವಿದರೆಲ್ಲ ತುಂಬಾ ಬಡ ಕಲಾವಿದ್ರು ಅಂತ ಕೇಳಿ ಸಾಕಾಗ್ಬಿಟ್ಟಿದ್ದಾರೆ. ಹ್ಮ್ ಈ ಏನಕ್ಕೆ ಅಂತ ನನ್ಗೂ ಗೊತ್ತಿಲ್ಲ. ಹೌದು ಯಾಕೆಂದ್ರೆ ರಂಗಭೂಮಿ ಮಾಡ್ತೀವಿ ಅಂದ್ಬಿಟ್ಟು ಒಂದ್ ಚೀಲ ಹಾಕೊಂಡ್ಬಿಟ್ಟು ಹೋಗೋದು ದಾಡಿ ಬಿಟ್ಕೊಳ್ಳೋದು ದಾಡಿ ಬಿಟ್ಕೊಳ್ಳೋದು, ಯಾವ್ದೋ ಒಂದು ಹೊಡೆದೋಗಿರೋ ಕಾರಣಕ್ಕೆ ಹಾಕೊಳ್ಳೋದು, ಜುಬ್ಬ ಪೈಜಾಮ ಹಾಕೊಂಡೆ ಓಡಾಡ್ಬೇಕು, ಸ್ಟೀರಿಯೋ ಟೈಪ್ ಆಗಿ ಬದುಕ್ತಾ ಇದಾರೆ. ತುಂಬಾ. ಸೊ ನಾನು ಹೇಳೋದು, ನೀವು ಬುದ್ಧಿಜೀವಿಗಳು ಅಂತ ತೋರ್ಸ್ಕೊಳ್ಳೋದಾದ್ರೆ ಹಂಗ್ ತೋರ್ಸ್ಕೋಬೇಡಿ. ನೋಡಿ ಗಂಟೆ ಹೊಡಿತು. ನಿಜ. ನಿಮ್ಗೆ ಟ್ಯಾಲೆಂಟ್ ಇದೆಯಾ, ಬಿ ಕಮರ್ಷಿಯಲ್. ಯಾಕಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಇವತ್ತಿ ಅಂದ್ರೆ, ನಾನು ನೀನಾಸಂ ಮಾಡಿದಾಗ ನಮ್ಗೆ ಆಕ್ಟಿಂಗ್ ಹೇಳ್ಕೊಟ್ರು, ಕಲ್ಸಿದ್ರು, ಅಥವಾ ನಾವು ಕಲ್ತ್ಕೊಂಡ್ವಿ. ಇನ್ನೊಂದ್ ಹೇಳ್ತೀನಿ, ನಟನೆ ಅನ್ನೋದು ಯಾರು ಕಲ್ಸ್ಬೇಕಾಗಿಲ್ಲ, ಎಕ್ಸಾಕ್ಟ್ಲಿ ಅದು ಬೈ ಬರ್ತೆ ಬಂದಿರುತ್ತೆ. ಅದಕ್ಕೊಂದು ನರ್ಚರ್ ಬೇಕು ಅಷ್ಟೇ. ಅದನ್ನ ನಾವೇನ್ ಮಾಡ್ತೀವಿ, ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋಗಿ ಕಲಿತೀವಿ. ಈಗ ಮಗುಗೆ ಅಳೋದು, ನಗೋದು, ಅದೆಲ್ಲ ಅದೇ ಬರುತ್ತಲ್ವಾ. ಎಕ್ಸಾಕ್ಟ್ಲಿ. ನಾವೇನ್ ಅಮ್ಮ ಅನ್ನು ಗಿಣಿ ಅಮ್ಮ ಅನ್ನು ಅಂತೀವ? ಇಲ್ಲ, ಬರುತ್ತೆ ಅದು. ಸೊ ಅದಕ್ಕೆ ಒಂದು ಪಾಲಿಶಿಂಗ್ ಬೇಕಾಗಿತ್ತು ನೀನಾಸಂ. ಸೊ ಅಲ್ಲಿದ್ದ ಇಲ್ಲಿ ಬಂದ್ಮೇಲೆ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಆಕ್ಟಿಂಗ್ ಹೇಳ್ಕೊಡ್ತಾರೆ. ಬಟ್ ಇದರಿಂದ ಹೆಂಗೆ ನೀನು ದುಡಿಬೇಕು, ಹೆಂಗೆ ಬದುಕಬೇಕು, ಅದೇ ತಪ್ಪು ನಮ್ಮ ರಂಗಕರ್ಮಿಗಳದ್ದು. ಏನಂದ್ರೆ ನಾವು ತುಂಬಾ ಬದ್ಧತೆ, ತುಂಬಾ ಪಂಕ್ಚುಯಲ್. ಇವಾಗ ನಾನು 7:15 ಸಿಗೋಣ ಅಕ್ಕ ಅಂತ ನೀನ್ ಅಂದೆ, ನಾನು 7:29 ಬಂದೆ, ಸ್ವಲ್ಪ ದಾರಿ ತಪ್ಪಿತು. ಸೊ ಹಂಗೆ ಅದನ್ನ ನಾವು ಪಾಲಿಸ್ಬಾರ್ದು ಅಂತೀವಿ, ಆದ್ರೂ ಪಾಲಿಸ್ತೀವಿ. ನಾನು ಹೇಳೋದು, ದುಡ್ಡು ಮಾಡ್ಕೊಳ್ಳಿ, ನಿಮ್ ದುಡ್ಡಲ್ಲೇ ನಾಟಕ ಮಾಡ್ಕೊಳ್ಳಿ, ನಾಟಕ ಮಾಡಿ, ನಿಮ್ಗೆ ಅನ್ಸಿದ್ದನ್ನ ಮಾಡಿ. ಅವಾಗ ಅದು ಒಂಥರ ಇನ್ನೊಂದು ವರ್ಷ ಬದುಕೋದಿಕ್ಕೆ ಚೈತನ್ಯ ಕೊಡತ್ತೆ. ಸುಮ್ನೆ ಏನೂ ಇಲ್ದಲೆ ನಾಟಕ ಮಾಡಿ. ನಾನ್ ತುಂಬಾ ಮಾಡ್ಬಿಟ್ಟಿದೀನಿ. ಹೆಂಗೆ ಅಂದ್ರೆ ಮೇಡಮ್, ಕಲಾ ಸೇವೆ ಮೇಡಮ್, ಏನು ಕೊಡಲ್ಲ ಮೇಡಮ್, ನಮ್ಮ ಇದಿಲ್ಲ. ಆಮೇಲೆ ರಿಹರ್ಸಲ್ ಬೆಂಗಳೂರಲ್ಲಿ ರಿಹರ್ಸಲ್ ಹೋಗೋದು ಗೊತ್ತಲ್ಲ, ಇಲ್ಲಿದ್ದ ಹೋಗೋ ಅಷ್ಟೊತ್ತಿಗೆ 2 hours, ಅಲ್ಲಿ ಇನ್ನ 2 hours ಅಲ್ಲಿ ಕಾಫಿ ಗೀಫಿ ಅದು ಇದು. ಅದು ರೀಡಿಂಗು ಅನ್ನೋದು ಪ್ರಾಪರ್ ಆಗಿ ಮಾಡೋದಿಲ್ಲ ಅವರು. ನಮಗೆ ನಾಟಕ ಅಂದ್ರೆ ಏನು ಅಂದ್ರೆ 1 ತಿಂಗಳು ರಿಹರ್ಸಲ್, ರೀಡಿಂಗು, ಅದು ಎಕ್ಸರ್ಸೈಸು, ಬಾಡಿ ಮೂವ್ಮೆಂಟ್, ಇವೆಲ್ಲ ಇಟ್ಕೊಂಡ್ರೆ ಅದೊಂದು ನಾಟಕ. ಇವ್ರು ಮಾಡೋದು ನನ್ಗೆ, ನಾನು ಅದಕ್ಕಿಂತ ಇತ್ತೀಚೆಗೆ ನನ್ನ ನಾಟಕಗಳನ್ನೇ ಮಾಡ್ತಾ ಇಲ್ಲ. ಕಾರಣ ತುಂಬಾ ಫೇಕ್ ಅಂತ ನನಗೆ ಅನ್ಸುತ್ತೆ. ನನಗೆ ಎಲ್ಲಿ ಆನೆಸ್ಟಿ ಅನ್ನೋದಿರುತ್ತೆ ಅಲ್ಲಿ ನಾನು ವರ್ಕ್ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ಸೊ ಹಂಗಾಗಿ ನಾನು ಇತ್ತೀಚೆಗೆ ಯಾರು ನಾಟಕ ಮಾಡ್ತೀವಿ ಬನ್ನಿ ಅಂದ್ರೆ ಮಾಡಲ್ಲ. ನನಗೆ ಇಷ್ಟ ಮಾಡೋದಿಲ್ಲ. ಫೇಕ್ ಅನ್ಸೋದೇನಕ್ಕೆ ಅಂದ್ರೆ, ಫೇಕ್ ಅಂತಂದ್ರೆ ಅವರ ಇನ್ವಾಲ್ವ್ಮೆಂಟ್ ಕಾಣೋದಿಲ್ಲ ನನಗೆ. ಈಗ ನಾವು ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲಿಬೇಕಾದ್ರೆ ಅಥವಾ ತಿರುಗಾಟ ಮಾಡ್ಬೇಕಾದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮ ಬಾಡಿ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು, ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಅದು ಇದು ಎಲ್ಲ ವರ್ಕ್ ಮಾಡ್ಕೊಂಡು ರಿಹರ್ಸಲ್ ಮಾಡ್ತಿದ್ವಿ. ಹಂಗೆ ಹೇಳೋದು, ನಾಟಕ ಮಾಡಿಸ್ತೀರಾ, ಆಯ್ತು. ಇವಾಗ ಒಂದ್ ನಾಟಕ ಮಾಡಿಸ್ತೀರಾ ಅಂದ್ರೆ ಒಂದ್ ಟೈಮ್ ತಗೊಳ್ಳಿ, 20 ದಿನ ಟೈಮ್ ತಗೊಳ್ಳಿ, ಇಲ್ಲ 1 ತಿಂಗಳು, ಒಂದು ಜಾಗ ರಿಹರ್ಸಲ್ ಮಾಡಿ, ಇನ್ವಾಲ್ವ್ ಆಗಿ ಖರ್ಚು ಮಾಡ್ಬೇಕು. ಅದು ಸುಮ್ನೆ ಆಗಲ್ಲ, ಆಯ್ತಾ. 1 ತಿಂಗಳು ಎಲ್ಲರೂ ಬಿಟ್ಟು, ಮನೆ ಮಠ ಎಲ್ಲ ಬಿಟ್ಟು ಬಂದು ಮಾಡಕ್ ಸಾಧ್ಯನಾ? ಇವಾಗ ಮಾಡಲ್ಲ. ಸೊ ಅಂತದ್ರಲ್ಲಿ ಒಂದ್ ಕಡೆ ಸೇರ್ಕೊಳ್ಳೋಣ, ಅಲ್ಲಿ ರಿಹರ್ಸಲ್ ಮಾಡೋಣ ಅಂತಾರೆ. ಇಲ್ಲಿದ್ದ ಟ್ರಾವೆಲಿಂಗ್ 2 hours, ಅಲ್ಲಿ ಅವ್ರು ಬಂದು ಒಬ್ಬೊಬ್ರೆ ಬಂದು ಸೇರೋ ಅಷ್ಟೊತ್ತಿಗೆ ಆಗುತ್ತೆ 8 ಗಂಟೆ ಸಂಜೆ. ಆಮೇಲೆಲ್ಲ ಒಂದೊಂದು ಕಾಫಿ ಕುಡಿತಾರೆ, ಹೋಗ್ತಾರೆ. 6 days ಅಲ್ಲಿ ನಾಟಕ ಮಾಡಿರೋದನ್ನು ನೋಡಿದೀನಿ ನಾನು. ಸೊ ಹಂಗಾಗಿ ಈ ನಾಟಕದ ಘನತೆನ ನಾವು ಒಂಚೂರು ಉಳಿಸೋಣ ಅಂತ ಹೇಳಿ ನಾನು ಅಂತ ಕಡೆ ನಾನು ಆಕ್ಟಿಂಗ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ರಂಗಭೂಮಿನೇ ಎಲ್ಲ ಅಲ್ವಾ. ಬಟ್ ಅದೊಂದ್ ಸ್ವಲ್ಪ ನಾವು ಕಮರ್ಷಿಯಲ್ ಆಗು ಆಗ್ಬೇಕು ಅಂತ ನಂಗೆ ಪದೇ ಕಮರ್ಷಿಯಲ್ ಇಲ್ಲ. ಹೌದು, ಕಮರ್ಷಿಯಲ್ ಜೀವನ ಅಲ್ವಾಕ. ಈಗ ಏನೋ ಫ್ರೀಯಾಗಿ ಬಂದ್ಬಿಡುತ್ತಾ, ಅವ್ರು ಕಲಾ ಸೇವೆ ಮಾಡಿ ಅಂತಾರೆ, ನಮ್ಗೆ ಯಾರು ಸೇವೆ ಮಾಡ್ತಾರೆ? ಎಲ್ಲ ಫ್ರೀಯಾಗಿ ಬರಲ್ಲ. ಹಂಗೆ ಫ್ರೀಯಾಗಿ ಮಾಡಿದೀನಿ ಬಿಗಿನಿಂಗ್ ಅಲ್ಲಿ. ಅವಾಗ ಗೊತ್ತಾಯ್ತು ನನಗೇನ್ ಸಿಗತ್ತೆ, ನನಗೇನು ಸಿಗಲ್ಲ. ಇವಾಗ ಏನು ಅಂದ್ರೆ, ನಾನು ನಾಟಕ ಮಾಡ್ತೀನಪ್ಪ, ನೀವು ಜಾಸ್ತಿ ಕೊಡಬೇಡಿ, ಎಲ್ಲರ ಬದುಕು ನಡೆಯೋ ತರ ಕೊಡಿ. ಹೌದು. ಇಲ್ಲ, ಅವ್ರು ಮಾತ್ರ ಶೋ ಮಾಡ್ಕೋತಾರೆ. ಸೊ ಹಂಗಾಗಿ ನಾನು ಈಗ ನಾಟಕದಿಂದನೂ ದುಡ್ಡು ಮಾಡಿಲ್ಲ ಅಂತಲ್ಲ, ತುಂಬಾ ದುಡ್ಡು ಮಾಡಿ ಬೆಂಗಳೂರಲ್ಲೇ ದೊಡ್ಡ ಮನೆಗಳು ಕಟ್ಕೊಂಡಿರೋರು ಇದಾರೆ. ಅವ್ರು 1 ರೂಪಾಯಿ ಕೊಡಲ್ಲ ಕಲಾವಿದ್ರಿಗೆ, ಅವ್ರು ಮಾಡ್ಕೊಂಡಿದ್ದಾರೆ. ಯಾವ್ದೋ ಪ್ರಾಜೆಕ್ಟಿಗೆ ಇನ್ನೊಬ್ರು ಯಾರೋ ಕಲಾವಿದ್ರನ್ನ ಮೆಕ್ಯಾನಿಕ್ ಆಗಿ ಬನ್ನಿ, ನೀವು ಬನ್ನಿ, ನಿಮ್ ಮುಖ ಬೇಕು, ಈ ತರ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳೋದು ನಮ್ಗೆ ಇಷ್ಟ ಆಗಲ್ಲ. ನೀವು ಕಮರ್ಷಿಯಲ್ ಬಗ್ಗೆ ಮಾತಾಡ್ತಿರೋದ್ರಿಂದ ಕೇಳೇ ಬಿಡ್ತೀನಿ, ನಿಮ್ ಆಸ್ತಿ ಎಷ್ಟಿದೆ?
ನಾನು ಬದುಕೋಕೆ ಎಷ್ಟು ಬೇಕೋ ಅಷ್ಟು ಇಟ್ಕೋತೀನಿ. ನಂದೇನು ಇಲ್ಲ ಆಸ್ತಿ. ಹ್ಮ್. ನನ್ ಗಂಡ ಒಂದ್ ಸೈಟ್ ಮಾಡ್ಕೊಂಡಿದ್ದಾನೆ. ಓಕೆ. ಆಕ್ಚುಲಿ ಗಂಡ ಮಾಡ್ಕೊಂಡಿದ್ದಾರೆ. ಒಂದು ಅಪಾರ್ಟ್ಮೆಂಟ್, ಒಂದ್ ಫ್ಲಾಟ್ ಇತ್ತು ಸಂಜಯ್ ನಗರದಲ್ಲಿ. ನನಗೆ ಫ್ಲಾಟ್ ಕಲ್ಚರ್ ಇಷ್ಟ ಆಗಲ್ಲ. ಅಂದ್ರೆ ಒಳಗೋಗು ಬಾಗ್ಲು ಮುಚ್ಚು. ಸೊ ಅಂದ್ರೆ ಒಂದ್ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಇದೀವಿ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಸೊ ಅದನ್ನ ಮಾರಿ ಚಾರು ಹುಟ್ಟಿದಾಗ ಮೈಸೂರಲ್ಲಿ ಒಂದ್ ಜಾಗ ತಗೊಂಡ್ವಿ. ಇವಾಗ ಅಲ್ಲೇ ಮನೆ ಕಟ್ಸೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಅಂದ್ರೆ ಮೈಸೂರು ಸೆಟ್ಲ್ ಆಗ್ತೀರಾ? ಸೆಟ್ಲ್ ಅಂದ್ರೆ ಇವಾಗ ಈಸಿ ಆಗಿದೆ ಅಲ್ಲ, ಮೈಸೂರು ಬೆಂಗಳೂರು ಅಲ್ಲಿಂದಾನೆ ಬಂದು ಕೆಲಸ ಮಾಡ್ಬೋದು. ಇಂಡಸ್ಟ್ರಿನೂ ಕೂಡ ಮೈಸೂರಲ್ಲೇ ಮಾಡೋ ಯೋಚನೆ, ಸಿನಿ ನಗರಿ ಮೈಸೂರಲ್ಲೇ ಆಗೋ ಯೋಚನೆನೂ ಇದೆ. ಬಟ್ ಸೀರಿಯಲ್ ಎಲ್ಲ ಬಂದು ಹೋಗಿ ಮಾಡ್ಬೋದು. ಏನ್ ತಿಂಗಳು ಪೂರ್ತಿ ಇರುತ್ತೆ ಕೆಲ್ಸ, ಇರಲ್ಲ. ಒಂದ್ 4 ದಿನ ಇತ್ತು ಅಂದ್ರೆ ಬಂದ ಇಲ್ಲಿ ಕೆಲಸ ಮಾಡ್ತಾ ಹೋದ ಅಷ್ಟೇ. ನಾವ್ ತಿನ್ನೋಣ, ತಿಂತ ಮಾತಾಡೋಣ. ನಾನು ಕೈ ಹಾಕೋಣ ಅನ್ಕೊಂಡೆ, ಇಲ್ಲ ಈಗ ತಿಂತಾನೆ ಮಾತಾಡೋಣ. ಇದನ್ನ ನೀನ್ ಹೇಳಲೇ ಇಲ್ಲ, ನಾನು ಹದವಾಗಿ ಮಿಕ್ಸ್ ಮಾಡಿದ್ನ. ಕರೆಕ್ಟ್. ಇದನ್ನ ಹದವಾಗಿ ಮಿಕ್ಸ್ ಮಾಡಿದ್ವು. ಇಲ್ಲಿ ನಾನ್ ಹೇಳ್ಬೇಕಾ? ನೀವೇ ತಿನ್ಬಿಟ್ಟು ಹೇಳ, ನಾನ್ ತಿಂತ ಹೇಳ. ಹದವಾಗಿ ಮಿಕ್ಸ್ ಮಾಡಿದ್ವೋ ಇಲ್ವೋ? 5 ಸುಳ್ಳು 5 ಸತ್ಯದಲ್ಲಿ ಗೊತ್ತಿಲ್ಲ, ತಿಂದ್ಬಿಟ್ಟು ಹೇಳ್ತೀನಿ. ಸತ್ಯ ಸುಳ್ಳು ಹೇಳ್ಬೇಕೀಗ. ಸತ್ಯ ಸುಳ್ಳು ಎರಡನ್ನೂ ಹೇಳ್ತೀನಿ. ಗಿಣಿನೂ ಹೇಳ್ತಾಳೆ, ಯಾಕಂದ್ರೆ ಇವಳು ಇದನ್ನ ಆಲ್ರೆಡಿ ಹದವಾಗಿ ಮಿಕ್ಸ್ ಮಾಡಿರೋದನ್ನ ತಿಂತಾ ಇದ್ದಾಳೆ. ಈಗ ನೋಡೋಣ. ನೀವು ತಿನ್ನಿ. ಸತ್ಯ ಹೇಳ್ಬೇಕು ಅಲ್ಲ, ಸತ್ಯನೋ ಸುಳ್ಳು ಒಂದು ಗೊತ್ತಾಗ್ತಿಲ್ಲ ಈಗ. ತಿನ್ಬಿಟ್ಟು ಹೇಳು ಯಾವ್ದು ಚೆನ್ನಾಗಿದೆ ಅಂತ. ತುಂಬಾ ಕೆಡ್ತಾಗಿದೆ, ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ. ಬೆಲ್ಲ ಜಾಸ್ತಿ ಹಾಕಿದ್ದಾರೆ ಸ್ವಲ್ಪ. ನನಗೆ ಬೆಲ್ಲ ಜಾಸ್ತಿ ಆಯ್ತು ಅನ್ನಿಸ್ತು. ಅವಾಗ ಕೊಬ್ಬರಿ ಮಿಕ್ಸ್ ಮಾಡೋಣ. ಹಂಗೆ ಅದಕ್ಕೆ ಎಳ್ಳು ಬೆಲ್ಲ ಕೊಬ್ಬರಿ ಮಿಕ್ಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಈಗ ಒಂದ್ ಹದಕ್ ತಂದು. ಇದೇ ಜೀವನ ಅಲ್ವಾ? ಇದೇ ಜೀವನ ಅಲ್ವಾಕ? ಕರೆಕ್ಟ್. ಹಂಗಿದ್ರೆ ನೀವು ಹೇಳಿ, ಈ ತರ ಜುಗಾಡ್ ಮಾಡಿದೀರಾ ಜೀವನದಲ್ಲ? ಹದವಾಗಿ ಅವೆಲ್ಲ ಆರ್ಗನೈಸ್ಡ್ ಆಗಿ ಬದುಕ್ತಿದ್ದೀರಾ ನನ್ ಗೊತ್ತು. ನಿಮ್ಮ ಆರ್ಗನೈಸ್ಡ್ ಜೀವನ, ಹದವಾದ ಜೀವನದ ಬಗ್ಗೆ ಮಾತಾಡ್ಬೋದಾ? ಖಂಡಿತ ಮಾತಾಡೋಣ. ನನ್ಗೆ ಯಾವ ಅದ್ ಚೆನ್ನಾಗಿಲ್ವಾ? ಇದೇ ಚೆನ್ನಾಗಿಲ್ಲ. ಸುಳ್ಳು ನಿಜನೋ? ಅದೇ ನಾವೀ ಈಗ ಕರೆಕ್ಟ್ ಮಾಡ್ಕೊಂಡ್ವಿ ಕತ್ತ. ಸತ್ಯ ಈಗ ಕರೆಕ್ಟ್ ಮಾಡ್ಕೊಂಡ್ವಿ. ಅಕ್ಕ, ಹದವಾದ ಜೀವನ. ನಾನು 15 ವರ್ಷ ಮಲ್ಲೇಶ್ವರಂ ಅಲ್ಲಿ ಒಂದ್ ಮನೆಯಲ್ಲಿದ್ವಿ. ಗಿಡಗಳು ಅಂದ್ರೆ ಪ್ರಾಣ ನಂಗೆ. ನನ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಮಾವಿನ ಹಣ್ಣು ತಿಂದಿದ್ದೆ. ಅದ್ರದ್ದು ವಾಟೆ ಅಂತೀವಲ್ಲ, ಒಂದ್ ಪಾಟ್ಗೆ ಹಾಕಿದ್ದೆ, ಅದು ಗಿಡ ಆಗಿತ್ತು. ಸೊ ಚಾರು ಹುಟ್ಟದ ಆ ಗಿಡ ಪಾಟಲ್ಲೇ ಇತ್ತು. ಒಂದ್ 2 ವರ್ಷ ಆಯ್ತು. ಆಮೇಲೆ ಮಲ್ಲೇಶ್ವರಂಗೆ ಒಂದ್ ಮನೆ ಸಿಕ್ತು ಅಚಾನಕ್ ಆಗಿ. ಇಂಡಿಪೆಂಡೆಂಟ್ ಹೌಸ್, ಹಿಂದೆ ಮುಂದೆ ಎಲ್ಲ ಜಾಗ ಇತ್ತು. ಆ ನೆಲದಲ್ಲಿ ಆ ಪಾಟಲ್ಲಿದ್ದ ಗಿಡನ ನೆಲಕ್ ಹಾಕ್ಬಿಟ್ಟೆ. ಹೆಂಗೆ ಬೆಳೀತು ಅಂದ್ರೆ ದೊಡ್ಡ ಅಂತ ಬೆಳೆದು ಅದು ಹಣ್ಣು ಕೊಡ್ತಾ ಇರ್ಲಿಲ್ಲ. ಇಷ್ಟಿತ್ತಪ್ಪ, 2 kg 1.5 kg ಅಷ್ಟು. ಅದ್ ಯಾವ ತಳಿ ಅಂತ ಇವತ್ತಿಗೂ ಗೊತ್ತಿಲ್ಲ. ಆ ಮರನ ಕಡ್ದು ಹಾಕಿದ್ರು ಅವರು, ಇವಾಗ ನಾವು ಬಿಟ್ಟ ಮೇಲೆ. ಆಯ್ತಾ, ಒಂದು ಮರ ಬೆಳ್ಸೋದಿಕ್ಕೆ ಅದ್ರ ಸುತ್ತ ಒಂದು ಇದು ಕ್ರಿಯೇಟ್ ಆಗಿರುತ್ತೆ. ಅದ್ ಸುಮ್ನೆ ಅಲ್ಲ, ಅದ ಒಂದು ಎಂತದು ಕೀಟಗಳು ಪಕ್ಷಿಗಳು ಎಲ್ಲ ಬಂದು ಜೀವಿಸೋ ಅಷ್ಟು ಒಂದು ವಾತಾವರಣ ಮಾಡ್ಕೊಟ್ಟಿರತ್ತೆ. ನಮಗೂ ಒಂದು ಒಳ್ಳೆ ಆಕ್ಸಿಜನ್ ಬರುತ್ತೆ. ಆ ಮರಗಳನ್ನ ಕಡ್ದು ಸೊ ಅವ್ರೇನೋ ಮಾಡ್ಕೊಂಡ್ರು ಅನ್ಸುತ್ತೆ. ಇಡೀ ಮನೆ, ನಮ್ ಮನೆಗೆ ಹೋಗೋ ತನಕ ಸಿಟಿ ಅನ್ಸೋದು. ಗೇಟ್ ತೆಗೆದು ಒಳಗ್ ಹೋದ ತಕ್ಷಣ ಯಾವ್ದೋ ಹಳ್ಳಿಯಲ್ಲಿ ಇದೀವಿ, ಯಾವ್ದೋ ತೋಟದಲ್ಲಿದೀವಿ ಅಂತ ಅನ್ಸೋದು. ಆ ಮನೆಗ್ ಬಂದಿಲ್ಲ ಅನ್ಸುತ್ತಲ್ಲ? ಇಲ್ಲ, ಬಂದಿಲ್ಲ. ಆ ಮನೆ ಬಿಟ್ಟು ಈಗ ವಿಜಯನಗರಕ್ಕೆ ಬಂದಿದ್ದೆ. ಎಷ್ಟು ಫೀಲ್ ಮಾಡಿದ್ರಿ ಮನೆ ಬಿಡುವಾಗ? ತುಂಬಾ ಫೀಲ್ ಆಯ್ತು. ಬಟ್ ಗಟ್ಟಿ ಮನ್ಸ್ ಮಾಡ್ಕೊಂಡು, ಯಾವ್ದು ಪರ್ಮನೆಂಟ್ ಅಲ್ಲ ಲೈಫ್ ಅಲ್ಲಿ. ನಾವೇ ಪರ್ಮನೆಂಟ್ ಅಲ್ಲ, ಇನ್ನ ಮನೆ ಪರ್ಮನೆಂಟ್. ಫೀಲ್ ಆಯ್ತು. ಇವರು ನಾ ಹೇಳ್ದೆ ತುಂಬಾ ಎಮೋಷನಲ್ ಇದ್ರಲ್ಲೇ ಗೊತ್ತಾಗುತ್ತೆ. ಒಂದು ಮಾವಿನ ಮರ, ಒಂದು ವಾಟೆಯಿಂದ ಒಂದು ಮಾವಿನ ಗಿಡ, ಮರ, ಮನೆ, ಅದನ್ನ ಬಿಟ್ಟು ಬರುವಾಗ ಫೀಲ್ ಮಾಡ್ಕೊಳ್ಳೋದು. ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಒಂಥರ ಭಾವುಕ ಜೀವಿ. ಅದ್ರಿಂದ ನೀವು ಒಳ್ಳೆ ನಟಿ. ಥ್ಯಾಂಕ್ ಯು. ತುಂಬಾ ಒಳ್ಳೆ ನಟಿ.
ಬರೀ ಒಳ್ಳೆ ನಟಿ ಅಲ್ಲ, ತುಂಬಾ ಒಳ್ಳೆ ನಟಿ. ಯಾಕೆಂದ್ರೆ ನೀವು ಸ್ವಲ್ಪ ಬ್ಯಾಲೆನ್ಸ್ಡ್ ಆಕ್ಟಿಂಗ್ ಮಾಡ್ತೀರಾ, ಯಾವುದಕ್ಕೂ ಮುಲಾಜಿಲ್ಲ. ನೋಡಪ್ಪ ನಾನ್ ಸ್ವಲ್ಪ ಹೀಗೆ ಮಾಡ್ತೀನಿ, ಇಷ್ಟ ತಗೊಳ್ಳಿ ಅನ್ನೋದಿಲ್ಲ. ಬಾರ ಭೂಮಿಲ್ ಬಿದ್ದು ಒದ್ದಾಡ್ಬೇಕಾ ಒದ್ದಾಡೋಣ ಅಂತೀರಾ. ಆ 17 ಅನ್ನೋ ಸಿನಿಮಾದಲ್ಲಿ ಸೆಟಲ್ಡ್ ಆಗಿ ಒಬ್ರು ಅಡ್ವೊಕೇಟ್ ಪಾತ್ರನು ಮಾಡಿ ಸೆಟಲ್ಡ್ ಆಗಿ ಭವಾನಿ ಈಗ ಸೆಟಲ್ಡ್ ಆಗಿ ಮಾಡಿದ ನಾನ್ ನೋಡಿದ್ದೆ. ಯಾಕಂದ್ರೆ ನಮ್ಗೆಲ್ಲ ಸ್ವಲ್ಪ ಅಬ್ಬರ್ಸೋದು ಖುಷಿ ಆಗುತ್ತೆ. ಆದ್ರೆ ನಾವು ಸೆಟಲ್ಡ್ ಆಗಿ ಮಾಡ್ತೀವಿ, ಇವನ್ ನಾವ್ ಸೆಟಲ್ಡ್ ಆಗೇ ಇರೋದು, ಅವಕಾಶ ಸಿಕ್ಕಿರಲ್ಲ. ಈಗ ಯಾರು ಸೆಟಲ್ಡ್ ಆಗಿ ಮಾಡಿಸ್ತಾರೆ? ಅದ್ ಕಷ್ಟ, ಮಾಡ್ಸಲ್ಲ. ಇನ್ನು ಮಾಡಿ ಹೋಗ್ತಿರ್ತಾರೆ. ಆಮೇಲೆ ನನ್ಗೆ ಅನ್ನೋದು ಯಾರಿಗಾದ್ರೂ ಒಂದು ಅವಕಾಶ ಸಿಕ್ತು ಅಂದ್ರೆ ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು, ಅಂದ್ರೆ ಈಗ ಒಂದು ಸೀನು ನಿನ್ ಮೇಲೆ ಬರ್ದಿದ್ದಾರೆ ಅಂದ್ರೆ ನಿನ್ಗೆ ಇಷ್ಟ ದಿನ ಅದ್ರಲ್ಲಿ ಏನು ಇಂಪಾರ್ಟೆನ್ಸ್ ಇರಲ್ಲ. ಒಂದ್ ಸೀನ್ ನಿನ್ ಮೇಲೆ ಬರ್ದಿದ್ದಾರೆ, ಅದ್ಭುತವಾಗಿ ಬರ್ದಿದ್ದಾರೆ ಅಂದ್ರೆ ನೀನ್ ಅದನ್ನ ಇನ್ನೊಂದ್ 10 ಸೀನ್ ಬರಿಬೇಕು ನನ್ ಮೇಲೆ ಅನ್ನೋ ತರದಲ್ಲಿ ಮಾಡ್ಬಿಡ್ಬೇಕು. ಓ ಗೊತ್ತಾಯ್ತಾ? ಹಂಗಾಗಿದೆ ಅಲ್ಲ ನಿಮ್ಮಲ್ಲಿ? ಆಗಿದೆ. ಅಪೋಸಿಟ್ ಇರೋರು ಅಷ್ಟು ಗಿವ್ ಅಂಡ್ ಟೇಕ್ ಅಲ್ಲಿ ಇಲ್ಲ, ಆಕ್ಟ್ ಅಂಡ್ ರಿಯಾಕ್ಟ್ ಆಗ್ತಿಲ್ಲ ಅಂದಾಗ ಏನ್ ಮಾಡ್ತೀರಾ? ಕ್ಲೋಸ್ ಅಲ್ಲಿ ಮಾಡ್ತೀನಿ. ಅವರು ನೋಡೋದೇ ಇಲ್ಲ ಕ್ಲೋಸ್ ಅಲ್ಲಿ. ಇಲ್ಲ, ನಾನ್ ಕೊಡೋ ಎಫರ್ಟ್ ಕೊಡ್ತೀನಿ, ಅವರು ಪಾಪ ಮಾಡಕ್ಕೆ ಟ್ರೈ ಮಾಡ್ತಾರೆ. ಬಟ್ ಏನಂದ್ರೆ ಆಕ್ಟಿಂಗ್ ಅಲ್ಲಿ ಅದೇ ನಾವೆಷ್ಟು ಅಬಸ್ವಾಗಿ ಎಸೆತೀವೋ ಅಷ್ಟು ಅಬಸ್ವಾಗಿ ತುಂಬಾ ಚೆನ್ನಾಗ್ ಬರುತ್ತೆ. ಪಾಪ ಇವ್ರು ಟ್ರೈ ಮಾಡ್ತಾರೆ ಎಲ್ರು ಅಂದ್ರೆ ನನ್ನ ಕೋ ಆರ್ಟಿಸ್ಟ್ ಗಳೆಲ್ಲ ಪಾಪ ಒಳ್ಳೆಯವರೇ ಸಿಕ್ಕಿದ್ದಾರೆ. ನೀವು ಹಂಗ್ ಮಾಡ್ಕೊಂಡ್ಬಿಡ್ತೀರಾ ಅನ್ಸುತ್ತೆ. ಯಾಕೆಂತಂದ್ರೆ ನಾವು ಕಂಫರ್ಟ್ ಆಗಿ ಇರ್ಲಿಲ್ಲ ಅಂದ್ರೆ ಅಲ್ಲಿ ಕೆಲಸ ಮಾಡಕ್ಕೆ ಆಗಲ್ಲ. ಕಂಫರ್ಟಬಿಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌದು, ಹೌದು. ನೀವು ಸ್ವಲ್ಪ ಅದನ್ನ ಕಂಫರ್ಟ್ ಮಾಡ್ಕೊಂಡ್ಬಿಡ್ತೀರಾ ಜಾಗನ. ಎಲ್ಲರನ್ನು ಮಾತಾಡ್ಸ್ಕೊಂಡು ಟೆಕ್ನಿಷಿಯನ್ಸ್ ಅವರು ಆಕ್ಚುಲಿ ನಂದು ಅದೊಂದಿದೆ, ಟೆಕ್ನಿಷಿಯನ್ಸ್ ಇಲ್ಲದೆ ಇದ್ರೆ ನಾವೇನು ಅಲ್ಲ. ಈಗ ಇವ್ರಿಬ್ರು ಇಲ್ಲ ಅಂದ್ರೆ ನಾವಿಲ್ಲಿ ಕುತ್ಕೊಂಡು ಮಾತಾಡಕ್ ಆಗತ್ತೆ? ಎಲ್ಲ ಹಾಕೋಬಹುದು, ಟ್ರೈಪಾಡ್ ಹಾಕೋಬಹುದು, ಏನೇ ಹಾಕೋಬಹುದು. ಅವರಿಂದ ನಾವುಗಳು ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಕಲಾವಿದ್ರು, ಸೊ ಟೆಕ್ನಿಷಿಯನ್ಸ್ ಮೇಲೆ ನಿಮ್ಗೆ ತುಂಬಾ ಗೌರವ. ಆಮೇಲೆ ಅವ್ರು ತುಂಬಾ ಕಷ್ಟ ಪಡ್ತಾರೆ. ನಾವಿನೋ ಒಂದ್ ಇದು ಮುಗೀತು ಅಂತಂದ್ರೆ ನಿಮ್ ಮುಗೀತು ಮೇಡಮ್ ಅಂದ್ರೆ ಹೊರಟ್ಬಿಡ್ತೀವಿ. ಅವ್ರ ಮುಗಿಯೋ ತನಕ ಇರ್ಬೇಕು. ಪೇಮೆಂಟ್ ಅವ್ರಿಗಿಂತ ಕಲಾವಿದರಿಗೆ ಜಾಸ್ತಿ. ಆದ್ರೆ ಕಲಾವಿದರಿಗೆ ಇನ್ನೊಂದು ಶಿಫ್ಟ್ ಇದೆ ಅಂದ್ರೆ ಕೊಡಲ್ವಲ್ಲ. ಆಮೇಲೆ ಬಟ್ಟೆಗೂನು ಟೆಕ್ನಿಷಿಯನ್ಸ್ ಅಲ್ಲಿ ಒಂದ್ ಬಟ್ಟೆದಲ್ಲಿ 1 ವಾರ ಮಾಡ್ಬಿಡ್ಬೋದು. ನೀವು 5-6 ಬಟ್ಟೆ ಒಂದ್ ದಿನಕ್ಕೆ ತೋರಿಸ್ಬೇಕಲ್ಲ, ರಿಪೀಟ್ ಇಲ್ಲ. ಈಗ ನೋಡ್ದಲ್ಲ ನಿನ್ನೆ ಕಾರ್ ಮನೆ ಆಗಿದೆ, ನಮ್ದು ಕಾರ್ ಮನೆ ಆಗಿದೆ ಅವ್ರದ್ದು. ಹಂಗಿದೆ. ಈ ಬಟ್ಟೆ ಚೆನ್ನಾಗಿದೆ. ಥ್ಯಾಂಕ್ ಯು. ಸೀರೆ ನನ್ಗೆ ಯೆಲ್ಲೋ ಕಲರ್ ಅಂದ್ರೆ ತುಂಬಾ ಇಷ್ಟ, ತುಂಬಾನೇ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮನ ಪ್ರಾಯೋಜನೆ ಮಾಡ್ತಾ ಇರೋದು ಜನಮನ ಅಂಗಡಿ. ಇವತ್ತು ಸಂಕ್ರಾಂತಿ ಹಬ್ಬದ ಮಾಡೆಲ್ ನಮ್ಮ ವಿಶೇಷ ಅತಿಥಿ ಮನ್ಸಿರೋ ಮಾಡೆಲ್. ಇವರು ಹೃದಯದ ಮಾಡೆಲ್. ನಾವು ಹೃದಯಕ್ಕೆ ಸೀರೆ ಉಡ್ಸಿದೀವಿ ಆಕ್ಚುಲಿ, ಇದಕ್ಕಲ್ಲ, ದೇಹಕ್ಕಲ್ಲ. ಭವಾನಿ ಅಕ್ಕ, ಇವತ್ತಿನ ಕಾರ್ಯಕ್ರಮ ಜನಮನ ಅಂಗಡಿ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲೋ ಮಲ್ ಕಾಟನ್, ಸ್ವಲ್ಪ ಕಾಟನ್. ಆಮೇಲೆ ಅಲ್ಲಿ ಕಾಟನ್, ಇಲ್ಲಿ ಟ್ರೆಡಿಷನಲ್. ನಾನು ಇನ್ನೂ ಕೆಟ್ಟದಾಗ ಬಂದಿದ್ದೆ, ಸೀರೆ ಉಡ್ಸುತ್ತೆ. ಅಕ್ಷತಾ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ಲು ನನಗೆ. ಎಸ್, ಟ್ರಾನ್ಸ್ಫಾರ್ಮೇಶನ್ ನೀವು ಬೇಗ ಆಗ್ಬಿಡ್ತಿರಲ್ಲ ಕ್ಯಾರೆಕ್ಟರ್ಗೆ. ಇವಾಗ ನಾವು ಸ್ವಲ್ಪ ಬೇರೆ ತರ ಟ್ರಾನ್ಸ್ಫಾರ್ಮೇಶನ್ ಮಾಡೋಣ ಅಂತ ಮಾಡಿದ್ದು. ನಂಗೊಂದ್ ಸತ್ಯ ಹೇಳ್ತೀರಕ್ಕ? ಹೇಳ್ತೀನ. ಸೀರಿಯಲ್ ಅಲ್ಲಿ ಜಾಸ್ತಿ ದುಡ್ಡಿದ್ಯಾ, ಸಿನಿಮಾದಲ್ಲಿ ಜಾಸ್ತಿ ದುಡ್ಡಿದ್ಯಾ? ಸಿನಿಮಾದಲ್ಲಿ ನಿಮ್ ಪೇಮೆಂಟ್ ಜಾಸ್ತಿ ಸಿನಿಮಾದಲ್ಲಿ ಸಿಗುತ್ತೆ. ಆದ್ರೆ ಸಿನಿಮಾದಲ್ಲಿ ಯಾಕೆ ಅವಕಾಶ ಕಮ್ಮಿ? ಅವಕಾಶ ಕಡಿಮೆ ಏನಾಗಿಲ್ಲ, ಇವಾಗ್ಲೂ ಮಾಡ್ತಾ ಇದೀನಿ. ಇವಾಗ ಒಂದು ತುಳು ಸಿನಿಮಾ ಮಾಡಿದೀನಿ, ಎಂತದು ಬುಲ್ಡಾಗ್ ಅಂತ. ಆಮೇಲೆ ವೈಕುಂಠ ಸಮಾರಾಧನೆ ಅಂತ ಒಂದು ಮಾಡ್ತಾ ಇದೀನಿ. ಸಿನಿಮಾಗಳು ಮಾಡ್ತಾನೆ ಇದೀನಿ. ಬಟ್ ಏನಂದ್ರೆ ಯಾವ್ದು ರಿಲೀಸ್ ಆಗುತ್ತೆ, ಯಾವ್ದ್ರಲ್ಲಿ ಇದೀನಿ ನಾನು ಅಂತ ಗೊತ್ತಾಗಲ್ಲ. ಅಂದ್ರೆ ಈಗ ಸಿನಿಮಾಗಳು ಹಣೆ ಬರೋನು ಅಷ್ಟೇ ಆಗಿದೆ. ಆದ್ರೆ ಇನ್ನೂ ಒಂದಾಗಿದೆ, ಸಿನಿಮಾದವ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಸೀರಿಯಲ್ ಅಲ್ಲಿ ಬೆಟರ್ ಪೇಮೆಂಟ್ ಅಂತ ಅನ್ಕೊಡ್ತೀವಿ. ಈ ಸಿನಿಮಾಗಳೆಲ್ಲ OTT ಬರಕ್ ಶುರು ಆದ್ಮೇಲೆ ಈ ಮಾಮೂಲಿ ಹೆಂಗೆ ಅಂದ್ರೆ ಈ ಹೊಸ್ದಾಗ್ ಬರ್ತಾರಲ್ಲ ಸೀರಿಯಲ್ಗೆ, ಅವ್ರಿಗೆ ಪೇಮೆಂಟ್ ಮಾತಾಡ್ತಾರಲ್ಲ, ಹಂಗೆ ಸಿನಿಮಾದವ್ರು ಮಾತಾಡ್ತಾರೆ. ಸೊ ಹಂಗಾಗಿ ಸಿನಿಮಾಗಳು ಕಡಿಮೆ ಆಗಿದಾವೆ ಅನ್ನೋದಕ್ಕಿಂತ ಯಾವ್ದು ಒಪ್ಕೋಬೇಕು, ಯಾವ್ದು ಬಿಡ್ಬೇಕು ಅನ್ನೋದು ಆಯ್ಕೆ. ನೀವ್ ಹೆಂಗ್ ಒಪ್ಕೊಂತೀರಾ? ಬಜೆಟ್ ಇದೆ ಅಂತ ಒಪ್ಕೊಂತೀರಾ, ಕತೆ ಚೆನ್ನಾಗಿದೆ ಅಥವಾ ನನ್ ಪಾತ್ರ ಚೆನ್ನಾಗಿದೆ ಅಂತ? ಕೆಲವೊಂದ್ಸರಿ ಪಾತ್ರ ಚೆನ್ನಾಗಿರುತ್ತೆ, ಬಜೆಟ್ ಕಡಿಮೆ ಇರುತ್ತೆ, ಇಲ್ಲ ಅಂತ ಹೇಳಕ್ ಮನ್ಸಾಗಲ್ಲ. ಸೊ ಅವಾಗ ಒಪ್ಕೊಂಡ್ಬಿಡ್ತೀನಿ. ಕೆಲವೊಂದ್ಸರಿ ಕೆಟ್ಟ ಸಿನಿಮಾ ಇರುತ್ತೆ, ಕೆಟ್ಟ
ಇದಿರುತ್ತೆ, ಅವ್ರು ಹೇಳ್ತಾರ ನಿಮ್ದೇ ಇದು ಅದೇ ಇದು ಅಂತ. ದುಡ್ಡು ಜಾಸ್ತಿ ಕೇಳ್ತೀನಿ. ಏನಕ್ಕೆ ಅಂದ್ರೆ ಹೋದ್ರೆ ಹೋಯ್ತು, ಬಂದ್ರೆ ಬಂತು. ಹಂಗೆ ಕೆಲವೊಂದ್ಸರಿ ಬಂದ್ಬಿಡ್ತಾವೆ, ಅಯ್ಯೋ ದೇವ್ರೆ. ಹಿಂಗ್ ಗೋಲಿ ಹೊಡಿಯೋದಷ್ಟೇ. ಅದೇ ಇವಾಗ ನನ್ಗೆ ನಿಮ್ ಅಡ್ಗೆ ಮನೆ ಒಳಗಡೆ ಬರ್ತೀನಿ, ಬರ್ಲಾ? ನಿಮ್ ಅಡ್ಗೆ ಮನೆ ಒಳಗಡೆ ಬರ್ತೀನಿ, ಹಬ್ಬಗಳು ಹೇಳ್ತೀನಿ. ಜನರಲ್ ಆಗಿ ಅಂತ ಹಬ್ಬಗಳಲ್ಲಿ ಏನೇನ್ ವಿಶೇಷ ಮಾಡ್ತಾರೆ, ಒಂದು ಜನರಲ್ ಆಗಿ ಹೇಳ್ಬೇಕು, ಇನ್ನೊಂದು ನಿಮ್ ಮನೇಲಿ ಏನ್ ಮಾಡ್ತೀರಾ ಅಂತ. ಸಂಕ್ರಾಂತಿ ಜನರಲ್ ಆಗಿ ಸಂಕ್ರಾಂತಿ ಅಂದ್ರೆ ಹೊಸತು, ಹಳೆದನ್ನ ತೆಗೆದುಹಾಕಿ, ಅದು ಲಿಟ್ರಲಿ ಅಲ್ಲ, ಮನ್ಸಲ್ಲಿರೋ ಹಳೆ ಆಲೋಚನೆಗಳು ಅವು ಇವು ಎಲ್ಲ ತೆಗೆದುಹಾಕಿ ಹೊಸ ಬದುಕಿಗೆ ಕಾಲಿಡುವಂಥದ್ದು. ಇನ್ನೊಂದು ನೆಲ ಮತ್ತೆ ಪ್ರಕೃತಿ ಮತ್ತೆ ಪ್ರಾಣಿಗಳು ಅಂದ್ರೆ ಹಸುಗಳು, ಇವುಗಳಿಗೆ ಕೃತಜ್ಞತೆ ಸಲ್ಲಿಸುವಂತ ಒಂದು ದಿನ. ಆಮೇಲೆ ಸಂಕ್ರಮಣ ಅಂದ್ರೆ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಉತ್ತರಾಯಣ ಇದಕ್ಕೆ ಸೂರ್ಯ ಮೂವ್ ಆಗಿರ್ತಾನೆ ಸ್ವಲ್ಪ, ಅಂದ್ರೆ ಅದು ಚಲಿಸಿರುತ್ತೆ. ಸೊ ಹಂಗಾಗಿ ಇದು ದವಸ ಧಾನ್ಯಗಳನ್ನ ಬೆಳೆದಿರ್ತಾರಲ್ಲ ರೈತರು, ಅವರಿಗೆ ಸಂಭ್ರಮ. ಆಮೇಲೆ ನನಗೆ ನೆನಪಿರೋದು, ಹಸುಗಳಿಗೆಲ್ಲ ಕೋಡಿಗೆ ಬಣ್ಣ ಹೊಡೆದು ಅದಕ್ಕೆಲ್ಲ ಟೇಪ್ಗಳು ಕಟ್ಟಿ ಅಲಂಕಾರ ಮಾಡಿ ಎಷ್ಟು ಚಂದ ಇರೋದು ಅಂದ್ರೆ. ಸೊ ಅದು ಆಮೇಲೆ ಕಿಚಾಯಿಸ್ತಾರೆ. ಅದು ತುಂಬಾ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ಸಂಕ್ರಾಂತಿಯಲ್ಲಿ. ಸಂಕ್ರಾಂತಿ ಅಂತಂದ್ರೆ ಹೊಸ ಬದುಕು, ಅಂದ್ರೆ ಹೊಸ ಶುರು ಮಾಡೋದು ಅಂದ್ರೆ ಶುರುವಾತು ಅಥವಾ ಉಗಮ ಆತರ. ಇದು ನನಗೆ ಗೊತ್ತಿರುವಂತ ಸಂಕ್ರಾಂತಿ. ಎಳ್ಳು ಬೆಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಯಾಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ, ಅಂದ್ರೆ ನನ್ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡು ಅಂತ ಮಾತಾಡ್ತಾರೆ ಯಾವಾಗ್ಲೂ. ಅದು ನಿನ್ಗೇನಾದ್ರು ಗೊತ್ತಾ? ಎಳ್ಳು ಬೆಲ್ಲ ನನಗ್ ಗೊತ್ತಿರೋ ಪ್ರಕಾರ ಏನಂದ್ರೆ, ಈ ಎಳ್ಳು ಇಲ್ಲಿ ಏನೇನಿದೆ ಅಂದ್ರೆ ಬೆಲ್ಲ ಇದೆ, ಕೊಬ್ಬರಿ ಇದೆ, ಎಳ್ಳಿದೆ, ಇದ್ರಲ್ಲಿ ಶೇಂಗಾ ಇದೆ. ಈ ಶೇಂಗಾ, ಕುಟಾಣಿ, ಎಳ್ಳು ಎಲ್ಲ ಎಣ್ಣೆ ಅಂಶ ಇರೋದು, ಇದ್ರಲ್ಲಿ ಎಣ್ಣೆ ತೆಗಿತಾರೆ, ಕೊಬ್ಬರಿನೂ ಎಣ್ಣೆಲಿ ತೆಗಿತಾರೆ. ಇವೆಲ್ಲ ಏನಂದ್ರೆ ಈಗ ಚಳಿಗಾಲದ ಆಹಾರಗಳು ಇದೆಲ್ಲ. ಈಗ ಸ್ವಲ್ಪ ಎಣ್ಣೆ ಪದಾರ್ಥಗಳು, ಚಳಿಗಾಲದ ಆಹಾರಗಳು. ಈಗ ಚಳಿಗಾಲ ಹೋಗುವಂತ ಸಮಯ ಇವಾಗ. ಇವೆಲ್ಲವನ್ನು ಮಿಕ್ಸ್ ಮಾಡಿ ಇವೆಲ್ಲವನ್ನು ಸವಿಯೋದ್ರಿಂದ ಒಂದು ಆರೋಗ್ಯಕರವಾಗಿರುತ್ತೆ ಅನ್ನೋದು ಒಬ್ರು ಹೇಳುವಂತ ಮಾತು. ಇದು ಆರೋಗ್ಯದ ದೃಷ್ಟಿಯಲ್ಲೂ ಎಳ್ಳು ಬೆಲ್ಲ ಇವೆಲ್ಲ ಸೇರ್ಬೇಕು ದೇಹಕ್ಕೆ, ಸಿಹಿ ಇವೆಲ್ಲ ಸೇರ್ಬೇಕು ಅನ್ನೋದು ಒಂದು. ಇನ್ನೊಂದು, ರೈತರು ಅವರೇ ಬೆಳೆದಂತಹ ಇದು ಕಟಾವ್ ಟೈಮು, ಇವಾಗ ವಿಶ್ರಾಂತಿ ಟೈಮ್. ಅದಕ್ಕೆ ದನಕರು ಹಸುಗಳಿಗೆಲ್ಲ ನೀಟಾಗಿ ಸ್ನಾನ ಮಾಡಿಸಿ ಅವಕ್ಕೆಲ್ಲ ಅಲಂಕಾರ ಮಾಡಿ ಒಂದ್ಸಲ ಕಿಚಾಯಿಸಿ, ಇದು ವಿಶ್ರಾಂತಿ ಟೈಮ್. ಈಗೆಲ್ಲ ಕಟಾವ್ ಬಂದಿರುತ್ತೆ, ಇವೆಲ್ಲ ಕಟಾವ್ ಮಾಡಿರೋದು. ಇನ್ನೊಂದ್ ಕಡೆಯಿಂದ ಕೇಳುವದ್ ಬಿಟ್ರೆ ಈ ಶೇಂಗಾ ತೆಗ್ದಿರ್ತಾರೆ, ಕೊಬ್ಬರಿ ಇದಿರುತ್ತೆ. ಇವಾಗ ಒಂದ್ ಕಟಾವ್ ಆಗ್ಬಿಟ್ಟು ಬೆಲ್ಲ ಇವೆಲ್ಲ ಮಾಡಿರ್ತಾರಲ್ಲ, ಎಲ್ಲಾ ಕಟಾವ್ಗಳನ್ನು ಮಿಕ್ಸ್ ಮಾಡಿ ಅವೆಲ್ಲಾನು ಒಂದು ಎಳ್ಳು ಬೆಲ್ಲದ ರೂಪದಲ್ಲಿ ಸೇರಿಸಿ ಕೊಡುವಂತದ್ದು. ಅದೇ ಅಂದ್ರೆ ಕರೆಕ್ಟ್ ಆಗಿ ಈ ಸಮಯದಲ್ಲಿ ಏನ್ ತಿನ್ಬೇಕು, ಈ ಸಮಯದಲ್ಲಿ ಯಾವ ಆಹಾರ ಬಂದಿರೋದು, ಅಂದ್ರೆ ಯಾವ್ದು ಬೆಳೀತಾರೆ ಆ ಟೈಮಲ್ಲಿ ಯಾವ್ದು ಬರುತ್ತೆ ಫಲ, ಅದನ್ನ ತಿನ್ನೋಂಥದ್ದು. ಈ ಸಂಕ್ರಾಂತಿ ಪ್ರಾಬಲಿ 14th 15th ಬರೋದು ಎವ್ರಿ ಜಾನ್ವರಿಯಲ್ಲಿ. ಬಟ್ ಇದನ್ನ ನನಗಿದ್ ಗೊತ್ತಿರಲಿಲ್ಲ. ಸಂಕ್ರಾಂತಿ ಪ್ರಾಡಕ್ಟ್ ಅವಾಗ ಹುಟ್ಟಿರೋದು ಜಾನ್ವರಿ 15th, ಇವತ್ತಿ ಉಳ್ಬಾರ್ಡೆ. ವಾಟ್ ಇಸ್ ದಿಸ್ ಯಾ? ನಿಮ್ ಮೊದ್ಲೇ ಹೇಳ್ಬೇಕು ತಾನೆ ನಂಗೆ. ಇರ್ಲಿ ಪರವಾಗಿಲ್ಲ, ಮೊದ್ಲೇ ಹೇಳಿದ್ರೆ ನಿಮ್ದು ಕಾಸಿನ ಸರ ತಂದು ಕೊಟ್ಬಿಡ್ತಿದ್ರಿ, ಬೇಡ ಅಂತ. ಸೊ ಹ್ಯಾಪಿ ಬರ್ತ್ಡೇ. ಗಿಣಿ ಗಿಯಾ ಇವಳ ಹೆಸರು. ಗಿಯಾ ಗೊತ್ತು, ಗಿಣಿ ಗಿಣಿ ಅಂತ ನನಗೆ ಗೊತ್ತು. ಗಿಣಿ ಅಂತ ಕರಿತೀವಿ, ಗಿಯಾ ಅವಳ ಹೆಸರು. ಈಗ ಸಂಕ್ರಾಂತಿ ಇದೆಯಲ್ಲಕ್ಕ, ನೀವ್ ಹೇಳ್ದಂಗೆ ಹಸು, ಭೂಮಿ, ನೆಲ, ಜಲ, ಕರು ಒಂದು ಕೃತಜ್ಞತೆ, ಅಂದ್ರೆ ಯೂನಿವರ್ಸ್ಗೆ ಒಂದು ಕೃತಜ್ಞತೆ ಸಲ್ಲಿಸುವಂತ ದಿನ. ಯೂನಿವರ್ಸ್ ಅಂದ್ರೆ ನಾವು ಯೂನಿವರ್ಸ್ಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂದ್ರೆ ನನಗೆ ಫಸ್ಟ್ ದನ ಕರು ಹಸುನೆಲ್ಲ ಪಾಲ್ಸೋದ್ ರೈತರಿಗೊಂದು ಕೃತಜ್ಞತೆ ಸಲ್ಲಿಸೋಣ. ನಿಮ್ದು ಯಾವ್ದಾದ್ರು ಹಾಡಿದ್ರೆ ರೈತರಿಗಾಗಿ ಅವ್ರ ಕೃತಜ್ಞತೆ ಹಾಡು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಎರಡೇ ಗಂಟು ಇರ್ಲಿ ಆಯ್ತು. ಎಲ್ಲಾ ರೈತ ಬಾಂಧವರಿಗೆ, ಯಾಕೆಂದ್ರೆ ನೀವು ಕಷ್ಟಪಟ್ಟು ಬೆಳೆದಿರ್ತೀರಾ, ನಾವು ಅದನ್ನ ತಿಂತೀವಿ, ನಾವಿವತ್ತು ಬದುಕಿದೀವಿ ಅಂತಂದ್ರೆ ಅದು ರೈತರಿಂದಾನೆ ಅಂತ ಹೇಳ್ಬೇಕು. ಬಟ್ ಅವರಿಗೆ ನಾವು ಒಂದು ಕೃತಜ್ಞತೆ ಹೇಳಲಿಲ್ಲ ಅಂದ್ರೆ
ನಾವು ನಾವು ತಿನ್ನೋ ಅನ್ನಕ್ಕೆ ನಾವು ಅರ್ಹರೇ ಅಲ್ಲ ಅಂತ. ನಾವು ಕೊಂಡ್ಕೋಬಹುದು ಅಥವಾ ದುಡ್ಡು ಕೊಟ್ಟು ತಗೋಬಹುದು, ಏನೇ ಆಗ್ಲಿ, ಬಟ್ ಅದರ ಹಿಂದಿನ ಶ್ರಮ ರೈತರದ್ದೇ. ನಿಮಗೆ ಒಂದು ಸೆಲ್ಯೂಟ್ ನನ್ನ ಕಡೆಯಿಂದ. ನಿಮ್ಮೆಲ್ಲರಿಗೂ ಅಕ್ಷತಾ ಕಿಚನ್ ವತಿಯಿಂದ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಅವ್ರ ಅಡುಗೆ ಮನೇಲಿ ಇದ್ದೀನಿ ನಾನು. ಸಂಕ್ರಾಂತಿಯ ಟೈಮಲ್ಲಿ ಏನ್ ತಿನಿಸುಗಳು ಮಾಡ್ತಾರೆ ಅಡುಗೆ ತಿಂಡಿ ಅಂತ ಕೇಳಕ್ಕೆ. ನೀವೇನ್ ಮಾಡ್ತೀರಾ? ಆಯ್ತು, ಸಂಕ್ರಾಂತಿನ ಆಕ್ಚುಲಿ ಅಕ್ಷತಾ, ನಾನು ಪ್ರತಿದಿನನೂ ನನಗೆ ಹಬ್ಬನೇ. ಸೊ ನನಗೆ ಸಂಕ್ರಾಂತಿ ಗೊತ್ತು, ಯುಗಾದಿ ಗೊತ್ತು, ದೀಪಾವಳಿ ಗೊತ್ತು, ಎಲ್ಲ ಹಬ್ಬಗಳು ಗೊತ್ತು. ಅಂದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಅವು. ಬಟ್ ನಾನು ಯಾವ್ದನ್ನು ಹಬ್ಬ ಮಾಡಲ್ಲ ಇನ್ ದ ಸೆನ್ಸ್, ನನಗೆ ಪ್ರಾಪರ್ ಆಗಿ ಮಾಡಕ್ ಬರಲ್ಲ. ಅಂದ್ರೆ ನಾನು ಯಾವ್ದು ಮಾಡಲ್ಲ, ಅರೆ ಬರೆ ಮಾಡಲ್ಲ. ಸೊ ಅಡಿಗೆ ಮಾಡ್ತೀನಿ. ನಮ್ಮನೇಲಿ ಯಾರು ಸ್ವೀಟ್ ತಿನ್ನಲ್ಲ, ಸೊ ಹಂಗಾಗಿ ಸ್ವೀಟ್ ಮಾಡೋದೇ ಇಲ್ಲ. ಸೊ ಮಾಮೂಲ್ ಏನಿರುತ್ತೆ ಅದು ಪ್ರತಿದಿನ ಹಬ್ಬನೇ ಒಟ್ಟು. ಯಾಕೆಂದ್ರೆ ಪ್ರತಿದಿನನೂ ಪ್ರತಿ ಸೂರ್ಯ ಹುಟ್ಟತಾನೆ ನಾವು ಕಂಡ್ಬಿಟ್ಟಿದೀವಿ ಅಂದ್ರೆ ಹುಟ್ಟೆ ಅದಲ್ವಾ. ಸೊ ಹಂಗಾಗಿ ಎಲ್ಲಾನು ಸೆಲೆಬ್ರೇಟ್ ಮಾಡ್ತೀನಿ, ಈ ಕ್ಷಣನೂ ಸೆಲೆಬ್ರೇಟ್. ಹೌದು, ನೀವು ಪ್ರತಿ ನಿಮಿಷ ಪ್ರತಿ ಕ್ಷಣನೂ ಸೆಲೆಬ್ರೇಟ್ ಮಾಡ್ತೀರಾ. ಹಂಗಾಗಿ ಹಬ್ಬ ಎಲ್ಲ ಏನು ಅಲ್ಲ ಅಂತ. ಹಬ್ಬ ಅಂದ್ರೆ ಅವಾಗ ಯಾಕೆ ಮಾಡ್ತಿದ್ರು ಅಂದ್ರೆ ನನ್ನ ಹಬ್ಬಕ್ಕೆ ರಜಾ ಇರುತ್ತೆ ನಿಮ್ಗೆ? ಇಲ್ಲ, ಹಬ್ಬಗಳು ಮಾಡಕ್ಕೆ ಸಂಭ್ರಮಗಳು ಅಂದ್ರೆ ಎಲ್ಲಾರು ಸೇರ್ಬೇಕು. ಅಂದ್ರೆ ಸಂಬಂಧಿಕರು, ಅಕ್ಕ ತಂಗಿ ಎಲ್ರು ಸೇರ್ಕೊಂಡು, ಯಾವ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರದೆ ಅವರು ಇವರು ಎಲ್ಲಾ ಸೇರ್ಕೊಂಡು ಎಲ್ಲ ಅಡಿಗೆ ಮಾಡಿ, ಮನೆ ನೀಟ್ ಮಾಡಿ, ಸ್ವಚ್ಛ ಮಾಡಿ ಕುತ್ಕೊಂಡು ಊಟ ಮಾಡ್ತಾರಲ್ಲ, ಅದು ನಿಜವಾದ ಹಬ್ಬ. ಹಬ್ಬಕ್ಕೆ ಒಂದು ಕಾರಣ ಬೇಕಾಗಿಲ್ಲ. ಹಬ್ಬ ಬೇಕು ಅಂದ್ರೆ ನಾವ್ ಇವಾಗ ಸೇರ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು ಅಂತ. ಅವಾಗೆಲ್ಲ ಪಾತ್ರೆಗಳೆಲ್ಲ ಇರ್ತಿದ್ವಲ್ಲ, ಎಲ್ಲ ತೊಳೆದು ಒರೆಸಿ ಮತ್ತೆ ಇಡೋದು ಅದೇ ಜಾಗಕ್ಕೆ. ಸೊ ನಾನು ಹೇಳೋದು, ಒಂದು ಕೂಡು ಕುಟುಂಬ ಅಥವಾ ಎಲ್ಲರೂ ಸೇರಿ ಮಾಡೋಂಥದ್ದು ಒಂದು ಸಂಭ್ರಮ, ಅದನ್ನ ಹಬ್ಬ ಅಂತ ಕರಿತೀನಿ. ಈಗ ನಮ್ಮ ಮನೆಯಲ್ಲಿ 3 ಜನ ಇದ್ದೀವಿ. ಈಗ ಅವ್ನು ಕೆಲ್ಸಕ್ ಹೋಗ್ತಾನೆ, ಇವನು ಸ್ಟಡಿ ಮಾಡಕ್ ಹೋಗ್ತಾನೆ, ಇನ್ನ ಯಾರಿಗ್ ಮಾಡ್ಬೇಕು? ಒಬ್ಬೊಬ್ರೆ ಮಾಡ್ಕೊಂಡ್ರೆ ಹಬ್ಬನೇ ಅಲ್ಲ ಅದು. ಸಂಭ್ರಮ ಅಂದ್ರೇನೆ ಎಲ್ರು ಸೇರೋದಲ್ವಾ. ಯೂಶಲಿ ಗೆಣಸ್ ಬೇಯಿಸ್ತಾರೆ, ಅವ್ರೆಕಾಳೆಲ್ಲ ಬೇಯಿಸ್ತಾರೆ, ಎಲ್ಲ ಬೇಯಿಸಿ ತಿನ್ನೋದು. ಪೊಂಗಲ್ ಮಾಡ್ತಾರೆ, ಅಕ್ಕಿ ಬೇಳೆ ಎಲ್ಲ ಸೇರುತ್ತೆ. ಇದೊಂಥರ ಪೊಂಗಲ್ ಹಬ್ಬ. ಅಫ್ಕೋರ್ಸ್ ಇವಾಗ ಪೊಂಗಲ್ ಅಂತಾನೆ ಕರೀತಾರೆ ತಮಿಳ್ನಾಡಲ್ಲೆಲ್ಲ, ಬಿಹು ಅಂತ ಕರೀತಾರೆ ಅಸ್ಸಾಮಲ್ಲೆಲ್ಲ. ಅವ್ರುನು ಇದೇ ತರ ಎಳ್ಳು ಬೆಲ್ಲನೇ ಕೊಡೋದು, ಅದ್ರ ಹೆಸರು ಚೇಂಜ್. ಇದು ದೇಶನೇ ಸಂಭ್ರಮಿಸುವಂತಹ ಹಬ್ಬ ಅಂದ್ರೆ ಬೇರೆ ಬೇರೆ ಹೆಸರುಗಳಲ್ಲಿ ಮಾಡ್ತಾರೆ ಅಷ್ಟೇ, ಎಲ್ಲಾನು ಅಷ್ಟೇ. ಹೌದು, ಅವ್ರುನು ಹಸುಗಳನ್ನ ಕಿಚ್ಚಾಯಿಸ್ತಾರೆ ಬೇರೆ ಕಡೆಗೆ, ನಮ್ಮಲ್ಲೂ ಮಾಡ್ತೀವಿ. ಬಟ್ ಏನಂದ್ರೆ ಹಬ್ಬದ ಮಹತ್ವ ತಿಳ್ಕೊಂಡಷ್ಟೇ ಸಾಲದು, ಅದನ್ನ ಮುಂದಿನ ಪೀಳಿಗೆಗೂ ಕೂಡ, ಜನರೇಷನ್ಗೆ ಕೊಡ್ಬೇಕು. ಈಗಿನ ಜನರೇಷನ್ ಬಗ್ಗೆ ನಮಗೆ ದೊಡ್ಡ ಟಾಸ್ಕ್ ಅಂದ್ರೆ ಅದೇನೋ ಅವ್ರಿಗೆ ದೊಡ್ಡ ಗ್ಯಾಪ್ ಇದೆ ನಮಗೂ ಅವ್ರಿಗೆ. ಈಗ ಈ ಜನರೇಷನ್ ಏನಂತಾರೆ, ಜೆನ್ಜಿ ಏನೋ ಅಂತಾರೆ, ನಮ್ಗೆ ಅವೆಲ್ಲ ಗೊತ್ತಿರ್ಲಿಲ್ಲ. ಲಾಂಗ್ ಗ್ಯಾಪ್ ಇದೆ ನಮಗೂ ಅವ್ರಿಗೂ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಈಗಿರೋ ಜನರೇಷನ್ಗೆ ಎಮೋಷನ್ಸ್ ಇರಲ್ಲ. ಅಂದ್ರೆ ಈಗ ನಮ್ಗೆ ಏನಾಗ್ತಿತ್ತು ಅಂತಂದ್ರೆ, ಈಗ ನೀನು ನನ್ನ ಪ್ರಾಣ ಸ್ನೇಹಿತೆ ಆಗಿರ್ತೀಯ, ಚೈಲ್ಡ್ಹುಡ್ ಇದು, ಮಧ್ಯ ಎಲ್ಲೋ ಹೋಗ್ಬಿಡ್ತೀಯ ಮದ್ವೆ ಮಾಡ್ಕೊಂಡು, ಏನೋ ದೊಡ್ಡ ಅಯ್ಯೋ ಮದ್ವೆ ಮಾಡ್ಕೊಂಡು ಹೋದ್ಲು, ಒಂದ್ ಫೋನ್ ಮಾಡ್ಲಿಲ್ಲ, ಆ ಮದ್ವೆ ಮಾಡ್ಕೊಂಡು ಹೋದ್ಲು, ಹೆಂಗ್ ಕರುತ್ತಿ. ಈಗಿನ ಜನರೇಷನ್ ಹಂಗ್ ಮಾಡಲ್ಲ. ಹೋದ್ರು ಆ ಜಾಗಕ್ಕೆ ಇನ್ನೊಬ್ರು ಬಂದ್ರು. ಸೊ ಅದು ಸ್ವಲ್ಪ ಸಮಸ್ಯೆನೇ ಇದು. ಇಲ್ಲಿ ಏನೋ ಒಂದ್ ಸಮಸ್ಯೆ ಇದೆ ಈ ಜನರೇಷನ್. ನಾವು ಎಮೋಷನಲ್, ನೀವ್ ಇನ್ನೂ ಎಮೋಷನಲ್. ಈಗ ಇದೇ ಆಕ್ಟ್ ನ ನಿಮಗ್ ಕೊಡ್ತೀವಿ, ಸ್ವಲ್ಪ ಎಮೋಷನಲ್. ಮಗಳು ಮದ್ವೆ ಆಯ್ತು, ಹಿಂಗ್ ಆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಬರೋ ಜನರೇಷನ್ ಜೆನ್ಜಿ ಇರುತ್ತಲ್ಲ, ಅವ್ರು ಹೆಂಗ್ ಆಕ್ಟ್ ಮಾಡ್ಬೋದು? ಆಕ್ಟಿಂಗ್ ಮೆಥಡ್ ಚೇಂಜ್ ಆಗ್ಬಿಡುತ್ತೆ ಜನರೇಷನ್ ತಕ್ಕಾಗೆ. ಇವಾಗ ಯಾವ್ದು ಮಾಡ್ಬೋದು? ಈಗ ಜೆನ್ಜಿದ್ ಮಾಡ್ಬಿಡಿ ಫಸ್ಟ್. ಈ ಜನರೇಷನ್ ಮದ್ವೆ ಆಗಿ ನಿಮ್ ಮಗಳು ಹೋದ್ಲು,